ಆನ್ಲೈನ್ ಅರಿಮನೆಯ ಬೆಂಗಳೂರು ವಿಭಾಗದಿಂದ ಈ ದಿನ ಮತ್ತೆ ನಮ್ಮ ಈ ಯಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಹೋದ ವಾರ ಮೌಢ್ಯಗಳಿಂದ ನೈಜ ಆಚರಣೆಯ ಕಡೆಗೆ ಅನ್ನೋ ಒಂದು ಚಿಂತನವನ್ನು ಇಟ್ಕೊಂಡು ಮಾತನಾಡಿದ್ದಾಯಿತು. ಇದನ್ನು ಚಿಂತನೆ ಮಾಡುವಾಗ ನೈಜ ಆಚರಣೆ ಮತ್ತು ನಿಜ ಆಚರಣೆ ಅನ್ನೋದರ ಬಗ್ಗೆ ಸಮಾಜದಲ್ಲಿರುವ ಒಂದು ದ್ವಂದ್ವವನ್ನು, ನೈಜವಾಗಿ ನಮಗೇನೋ ಹುಟ್ಟುವಾಗಲೇ ಸೃಷ್ಟಿಯ ನೆಲೆಯಲ್ಲಿ ಬಂದಿರತಕ್ಕಂಥ ಆಚರಣೆಗಳು ಕೆಲವರು ಹೇಳಿದ್ದನ್ನು ತಮಗೆ ಹೇಳಿದೆ. ಆದರೆ ಇದಕ್ಕೆಲ್ಲವೂ ಮೂಲವಾಗಿ ಅರಿವು ಮುಖ್ಯ ಅನ್ನೋದು ಕೂಡ ಚರ್ಚೆ ಮಾಡಿದ್ವಿ. ಆದರೆ ಅರಿವಿನ ಬಗ್ಗೆ ಬೆಳಕು ಬೀಳದೆ ನಮ್ಮ ಎಲ್ಲ ಪ್ರಯತ್ನವೂ ಕೂಡ ಸಫಲವಾಗುವುದಿಲ್ಲ ಗುರುಗಳು. ಎಷ್ಟೇ ನೀವು ನೈಜ ಆಚರಣೆಗಳ ಬಗ್ಗೆ ಹೇಳಿದರೂ ಕೂಡ ಅರಿವು ಮೂಡಿದ ಇನ್ನೊಂದು ಶಬ್ದ ನಾವು ಪ್ರತಿಪಾದಿಸಿದ್ವಿ, ಅರಿವಿನ ಆಚರಣೆ. ಶರಣರ ವಚನಗಳ ನೆಲೆಯಲ್ಲಿಯೇ ನಮ್ಮ ಬದುಕು ಅರಿವಿನ ಆಚರಣೆ ಆಗಬೇಕು ಅನ್ನೋದನ್ನು ಭಾಳ ಘನಗಂಭೀರವಾಗಿ ಚರ್ಚೆಗೆ ಒಳಗಾಯಿತು. ಹಾಗಾದರೆ ಈ ಅರಿವಿನ ಆಚರಣೆ ಯಾವುದು, ಅರಿವು ಅಂದರೆ ಯಾವುದು, ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಾವು ಮಾತನಾಡಿದ್ವಿ. ಆದರೆ ಇವತ್ತಿನ ತಾವು ವಾಸ್ತವ ಪ್ರಪಂಚದಲ್ಲಿ, ಲೋಕಾನುಭವದಲ್ಲಿ ಎಲ್ಲೋ ಒಂದು ಕಡೆ ನಾನು ಓದುವಾಗ ಎಲ್ಲೋ ಜಗತ್ತಿನಲ್ಲೆಲ್ಲ ಅಧ್ಯಾತ್ಮ ಸತ್ತು ಹೋಗ್ತಾ ಇದೆ ಅನ್ನೋ ಒಂದು ವಾಕ್ಯವನ್ನು ಬರೆದೆ. ಏನು ಓದಿದ್ದಾಯ್ತದು. ನನಗೇನು ಇದು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಹೌದಾ, ಅಧ್ಯಾತ್ಮ ಎಲ್ಲೋ ಕೆಲವರು ಮಾತಾಡ್ತಾರೆ, ಅದನ್ನು ಬೆರಳೆಣಿಕೆ ಇಟ್ಟು 850 ಕೋಟಿ ಜನರಲ್ಲಿ ಬೆರಳೆಣಿಕೆಯ ಜನ ಮಾತ್ರ ಈ ಅನುಭವವೂ ಕೊರತೆ ಇದೆ. ಅಧ್ಯಾತ್ಮ ಅಂತ ಮಾತಾಡ್ತಾರೆ, ಅನೇಕ ಧ್ಯಾನದಲ್ಲಿ ಮಗ್ನ ಮಾಡ್ತಾರೆ. ಆದರೆ ನಿಜವಾದ ಈ ಧ್ಯಾನ ಮಾಡ್ತಕ್ಕಂಥವ್ರಿಗೂ ಕೂಡ ಮೂಲ ಅರಿವು ಮೂಡಿದೆಯಾ? ಹಾಗಾದರೆ ಈ ಅರಿವು ಯಾವುದು? ಇದು ಶರಣರ ವಚನಗಳಲ್ಲಿ, ಶರಣ ಸಂಸ್ಕೃತಿಯಲ್ಲಿ, ಈಗ ಮುಂದೆಯೂ ಕೂಡ ನಾವು ಶರಣ ಸಂಸ್ಕೃತಿ ಅಭಿಯಾನ ಅಂದಾಗ ಏನನ್ನು ಅರ್ಥ ಮಾಡ್ಕೋಬೇಕು ನಾವು? ನನ್ನ ಒಳಗೆ ಎಲ್ಲಿಯವರೆಗೆ ಅರಿವು ಜಾಗೃತ, ಯಾವುದರ ಅರಿವು? ಲಿಂಗದ ಅರಿವು. ಈ ಅಂಗ ಲಿಂಗ ಅನ್ನೋದನ್ನೇ ಕೊನೆ ನಾವು ಅಂಗದಿಂದ ಲಿಂಗದೆಡೆಗೆ ಅನ್ನೋ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಈ ಸರಣಿಯನ್ನು ಮುಗಿಸ್ತಾ ಇದ್ದೇವೆ. ಆದರೆ ಮೂಲತಃ ನನಗೆ ಬೇಕಾಗಿರೋದು, ಅಂದರೆ ನಮ್ಮ ಸಮಾಜಕ್ಕೆ ತಿಳಿಯಪಡಿಸಬೇಕಾದದ್ದು ಈ ಲಿಂಗ ಪ್ರಜ್ಞೆ, ಅದೇ ನಿಜವಾದ ಅರಿವು. ಇದನ್ನು ತಿಳ್ಕೊಂಡು ಪ್ರತಿಯೊಬ್ಬರಿಗೆಲ್ಲರೂ ಮಾತಾಡ್ತಾ ಆತ್ಮಸಾಕ್ಷಿಯಾಗಿ, ಅಥವಾ ಇತ್ತೀಚೆಗೆ ತಾವು ನ್ಯಾಯಾಲಯಗಳಲ್ಲಿ ನೋಡ್ಬೋದು, ಯಾವುದೋ ಒಂದು ಪುಸ್ತಕದಲ್ಲಿ ಕೈ ಹಿಡ್ಕೊಂಡು ಇದರ ಸಾಕ್ಷಿಯಾಗಿ, ಈ ಸಾಕ್ಷಿ ಬೇಕಾ ನನಗೆ? ನನ್ನ ಆತ್ಮಸಾಕ್ಷಿ ಬೇಕಾ? ಲಿಂಗ ಸಾಕ್ಷಿ, ಶರಣರ ಪರಿಭಾಷೆಯಲ್ಲಿ ಲಿಂಗ ಸಾಕ್ಷಿ. ಆತ್ಮಸಾಕ್ಷಿ ಇರಲಿ, ಅದು ಪಕ್ಕಕ್ಕಿರಲಿ, ಎಲ್ಲ ಒಂದೇ ಅಂತ ನಾವು ಅನುಭವಿಸಿದ್ರು ಕೂಡ ಆ ಲಿಂಗ ಸಾಕ್ಷಿಯ ಬಗ್ಗೆ ಇನ್ನಷ್ಟು ಅರಿವು ಮೂಡಿಸ್ತಕ್ಕಂಥ ಚಿಂತನೆಗಳು ಒಳಗೆ ಮೂಡಿದ್ರೆ ಬಹುಶಃ ನಾವು ಮಾಡಿದ ಪ್ರಯತ್ನಕ್ಕೆ ಒಂದು ಅರ್ಥ ಬರ್ತದೆ ಗುರುಗಳೇ. ಇಲ್ಲವಾದಲ್ಲಿ ಇದು ಒಂದು ಸರಣಿಯಾಗಿ ಮತ್ತೆ ತನ್ನ ಹಂತವನ್ನು ಪಡೆದು ಬಿಡುತ್ತದೆ. ಹೀಗಾಗಿ ತಮ್ಮ ಜ್ಞಾನದ ಚಕ್ಷುವಿನಿಂದ ಸಮಾಜಕ್ಕೆ ಇವತ್ತೊಂದು ಗಂಭೀರ ವಿಷಯ ಅಂತ ಇಟ್ಕೊಳ್ಳಿ ಗುರುಗಳೇ. ಇದು ಒಂದು ಚರ್ಚೆ ಅಲ್ಲ, ನಾನು ಚರ್ಚೆ ಮಾಡುವಷ್ಟು ದೊಡ್ಡವನಿಲ್ಲ. ನನಗೆ ವಚನಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ತಮಗೆ ಕೇಳ್ತಾ ಬಂದಿದ್ದೀನಿ. ಆ ಮಾತು ನನಗೆ ಭಾಳ ನೋವು ಕೊಟ್ಟಿದೆ. ಜಗತ್ತಿನಲ್ಲಿ ಇಂಥ ಶ್ರೇಷ್ಠ ಭಾರತ ದೇಶ, ಅದರ ಬೆನ್ನೆಲುಬೆ ಆಧ್ಯಾತ್ಮ ಅಂತ ಹೇಳ್ತಕ್ಕಂಥ ನೆಲೆ ಇದೆ, ಇಲ್ಲೇ ಸತ್ತೋಗ್ತಾ ಇದೆ ಅಂದರೆ ಏನರ್ಥ ಇದು? ನಾನೇನೋ ಹಿಂಗೆ ಹೇಳ್ತೀನಿ ಅಂದಾಕ್ಷಣ ಎಲ್ಲರಿಗೂ ನಾನು ಚುಚ್ಚಿ ಮಾತಾಡ್ತೀನಿ ಅಂತಲ್ಲ. ಆದರೆ ಬಸವಣ್ಣ ಯಾವುದನ್ನು ಜಾಗೃತ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಶರಣರೆಲ್ಲ ಸೇರಿ ಮತ್ತೆ ಮುಂದೆ ನಾವು ಪ್ರಜ್ಞಾಪ್ರಭುತ್ವದ ಬಗ್ಗೆ ಮಾತನಾಡುವವರು ಇದ್ದೀವಿ. ಹಾಗಾದರೆ ನಮ್ಮ ಪ್ರಜ್ಞೆ ಏನಾಗಬೇಕು? ಪ್ರತಿಯೊಬ್ಬರ ಪ್ರಜ್ಞೆಯೂ ಕೂಡ ಬರೀ ಲೌಕಿಕದ ಪ್ರಜ್ಞೆ ಆಗಬೇಕಾ, ಅಥವಾ ನಮ್ಮ ಅನುಭವದ ಪ್ರಜ್ಞೆ ಆಗಬೇಕಾ? ಈಗ ಬಸವಣ್ಣ ಬಹಳ ಸರಳವಾಗಿ ಮತ್ತೆ ನನಗೆ ಅದೇ ವಚನ, ಜಗದಗಲ ಮುಗಿಲಗಲ. ನೋಡಿ, ಆ ವಚನದ ಇನ್ನೊಮ್ಮೆ ತಾವು ಅದನ್ನು ನಾನು ಹೇಳಿದ್ರು ತಪ್ಪಿಲ್ಲ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳ. ಇಡೀ ಅಖಂಡವಾದ ಪರಮಾತ್ಮ ಅನ್ನೋ ಶಬ್ದ ನಾವು ಬಳಸ್ತೀವಷ್ಟೇ. ಪರಮಾತ್ಮ ಅಂದಿದ್ದೀವಿ. ಆದರೆ ಅಲ್ಲಿ ಎಷ್ಟು ಅಪೂರ್ವವಾಗಿ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ಈ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಂತಹ ಆ ಮನದ ಒಡೆಯ, ಅದು ನಿರಾಕಾರವಾಗಿ ಪ್ರಜ್ಞಾ ಸ್ವರೂಪವಾಗಿ ನನ್ನಲ್ಲಿದೆ ಅನ್ನೋದನ್ನೇ ನಾನು ನಂಬ್ತಾ ಇಲ್ಲ. ಮತ್ತೂ ಕೂಡ ಈಗ ಎಲ್ಲೆಲ್ಲೋ ತಿರುಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ನಮ್ಮ ಆಚರಣೆಗಳ ಮೂಲಕ ಯಾರೋ ಒಬ್ಬರು ಹೇಳಿದ್ದನ್ನು ನಂಬಿಬಿಡ್ತೀವಿ.
ಆದರೆ ಮೂಲತಃ ಶರಣರು ಹೇಳಿಕೊಟ್ಟಿರ್ತಕ್ಕಂಥ ಇದನ್ನು ಗುರುಗಳು ಇನ್ನೂ ನಮಗೆ ವಿವರವಾಗಿ ಹೇಳಿಕೊಡ್ತಾರೆ. ಅದಕ್ಕೆ ಈ ದಿನ ಇದೊಂದು ಗಂಭೀರವಾದ ವಿಷಯ. ನಾವೆಲ್ಲರೂ ಕೂಡ ಬರೀ ಇದೊಂದು ಕೇಳಿ ಅರ್ಧ ಗಂಟೆಯಲ್ಲಿ ಎಷ್ಟು ಜನ ನೋಡಿದ್ರು ಅಂತಲ್ಲ, ಎಲ್ಲರೂ ಕೂಡ ಇದನ್ನು ಅವಲೋಕನ ಮಾಡಿಕೊಂಡು ಏನಾದರೂ ಒಂದು ಪರಿವರ್ತನೆಯನ್ನು ತರಬಹುದಾ, ನೈಜ ಆಚರಣೆಗೆ ನಾವೆಲ್ಲರೂ ಸಮಾಜ ಒಳಗಾಗಬಹುದಾ, ನಮ್ಮ ಸೌಭಾಗ್ಯ ಇಂಥ ಒಂದು ದರ್ಶನದಲ್ಲಿ ನಾವೆಲ್ಲ ಹುಟ್ಟು ಬಂದಿದ್ದೇವೆ ಅನ್ನೋದೇ ಒಂದು ದೊಡ್ಡ ಸಾಧನೆ ಇದು. ಯಾಕಂದರೆ ಪರಿಪೂರ್ಣವಾದ ಜ್ಞಾನವನ್ನು ನೀಡತಕ್ಕಂಥ ಈ ದರ್ಶನದ ಬಗ್ಗೆ ಪೂಜ್ಯರಿಂದ ಇವತ್ತು ಕೇಳೋಣ. ಅವರು ಈ ಅರಿವಿನ ಮನೆಯ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ನಮಗೆ ಅರಿವು ಜಾಗೃತ ಆಗ್ತಾ ಇಲ್ಲ ಗುರುಗಳೇ. ಹೌದು, ಒಂದು ಬಸವ ಪ್ರಜ್ಞೆ ಜಾಗೃತ ಆಗ್ತಾ ಇದೆ. ಸಾಕು, ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಗುರುಗಳೇ, ತಾವು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇದೆ. ಆ ಬಸವ ಪ್ರಜ್ಞೆ ಜಾಗೃತ ಆಗ್ತಾ ಇದೆ. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ವಚನ ಪ್ರಜ್ಞೆಯೂ ಆಗ್ತಾ ಇದೆ. ಆದರೆ ಮೂಲತಃ ಮುಂದಿನ ಹೆಜ್ಜೆ ಲಿಂಗ ಪ್ರಜ್ಞೆ ಆಗ್ತಾ ಇಲ್ಲ. ಈ ಮೂರು ಪ್ರಜ್ಞೆಗಳನ್ನು ಇಟ್ಕೊಂಡು ನೀವು ಸಮಾಜವನ್ನು ನೋಡಿದ್ದೀರಿ. ಬಸವ ಸಮಿತಿಯು ತನ್ನ 60 ವರ್ಷದ ಪಯಣದಲ್ಲಿ ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡೋದಕ್ಕೆ ಸಾಕಷ್ಟು ಕೆಲಸ ಮಾಡಿದೆ. ಅದು ಕೂತಿದೆ ನಿಮಗೆ. ಈಗ ವಚನ ಪ್ರಜ್ಞೆಗಾಗಿ ನಾವು ಮಾಡ್ತಕ್ಕಂಥ ಪ್ರಯತ್ನಗಳು ಇನ್ನೂ ಜಾರಿಯಲ್ಲಿವೆ. ಕೆಲವೇ ದಿನಗಳಲ್ಲಿ ನಾನು ತಾಷ್ಕೆಂಟ್ಗೆ ಹೋಗಿ, ಉಜ್ಬೆಕಿಸ್ತಾನದ ರಾಜಧಾನಿಗೆ ಹೋಗಿ ಯೂನಿವರ್ಸಿಟಿ ಆಫ್ ವರ್ಲ್ಡ್ ಲ್ಯಾಂಗ್ವೇಜಸ್ಸಲ್ಲಿ ಉಜ್ಬೆಕಿಸ್ತಾನದ ಉಜ್ಬೆಕ್ ಭಾಷೆಗೆ ಅನುವಾದ ಮಾಡಬೇಕಾದಾಗ ಅವರು ಬಹಳ ಒಂದು ಆತುರದಿಂದ ಕಾಯ್ತಾ ಇದ್ದಾರೆ. ಇದು ಏನಿದು? ಹೀಗೆ ನಾವು ಜಗತ್ತಿನಾದ್ಯಂತ ಸ್ವಲ್ಪ ಬೆಳಕನ್ನು ನಮ್ಮ ಕೈಲಾದಷ್ಟು ಮುಟ್ಟಿಸ್ಬೇಕು ಅನ್ನತಕ್ಕಂಥ ಪ್ರಯತ್ನ ನಾವು ಬಸವ ಸಮಿತಿಯಿಂದ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ವಿಷಯ ತಾವು ಪರಿಪೂರ್ಣವಾಗಿ ಗುರುಗಳೇ, ಏನಿದು ಪ್ರಜ್ಞೆ ಏನು, ಅರಿವೇನು, ಸಮಾಜದಲ್ಲಿ ನಾವು ಏನಾಗಬೇಕು, ಇಷ್ಟನ್ನು ಹೇಳ್ಕೊಳ್ಳಿ. ತಮಗೆ ಈಗಿನ ಸಂಪೂರ್ಣ ಸಮಯ ನಿಮಗೇನೆ. ಆನ್ಲೈನ್ ಅರಿವಿನ ಮನೆಯಲ್ಲಿ ಮಾರ್ಗದರ್ಶಕರಾಗಿ ಈ ಸಂವಾದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಕೂತಿದ್ದಾರೆ ಶರಣು ಶರಣಾರ್ಥಿಗಳು. ಶರಣ ಅರಿವಿನ ಬಗ್ಗೆ ಅಣ್ಣ ಅವರು ಪ್ರಾಸ್ತಾವಿಕವಾಗಿ ಗಹನ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಪ್ರಶ್ನೆ 12ನೇ ಶತಮಾನದ ಸನ್ನಿವೇಶದಿಂದಲೂ ನಡ್ಕೊಂಡು ಬಂದಿದೆ ಅಂತ ಅನ್ನೋದು ಇದೆಯಲ್ಲ, ಇದು ನಾವು ಗಮನಿಸಬೇಕಾದಂಥ ಸಂಗತಿ. ಮುಕ್ತಾಯಕ್ಕನ ಮೊದಲನೇ ವಚನ ಬರ್ತದೆ, ಬಹಳ ಸ್ವಾರಸ್ಯವಾದ್ದು ಇದು. ಅರಿವನು ಅನಲೊಳಗಿಟ್ಟು ಅಗಿವುತ್ತಿದೆ ಲೋಕವೆಲ್ಲವೂ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು, ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ನಾನೆಂತು ಬದುಕುವೆನಣ್ಣ? ನಿಮ್ಮ ಇಡೀ ಉಪನ್ಯಾಸದ ವ್ಯಾಖ್ಯಾನವನ್ನು, ಈ ವಚನದ ವ್ಯಾಖ್ಯಾನ ನಿಮ್ಮ ಉಪನ್ಯಾಸ ಅಂತ ಹೇಳ್ಬೋದಣ್ಣ ಅವರೀಗ ಇದುವರೆಗೂ ನೀವು ಹೇಳಿದ್ದು. ಖಂಡಿತ ನಾವು ಬದುಕಬೇಕಲ್ಲ ಗುರು. ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ಸತ್ಯ, ಅದೇ ಇವತ್ತಿನ ವಾಸ್ತವ ಸ್ಥಿತಿ ಗುರುಗಳೇ. ಆ ವಚನವನ್ನು ಸ್ವಲ್ಪ ನಮಗೆ ಮನದ ನೋಡಿ ಏನು ಇದೆ. ಅರಿವನು ಅಣಲೊಳಗಿಟ್ಟು ಅಗಿವುತ್ತಿದೆ ಲೋಕವೆಲ್ಲವೂ. ಇಡೀ ಪ್ರಪಂಚ ಯಾವುದನ್ನ ತನ್ನ ಅಂತರಂಗದಲ್ಲಿ ಬೆಳಕಾಗಿ ಅದನ್ನು ಅರಳಿಸ್ಕೊಳ್ಬೇಕು, ಅದನ್ನು ಬಾಯಿನಲ್ಲಿ ಶಬ್ದ ರೂಪದಲ್ಲಿ ಹೇಳ್ಕೊಂಡು ಬರ್ತಾ ಇದೆ. ಶಾಸ್ತ್ರ ಗ್ರಂಥಗಳು, ಅದು ಇದು, ಪೂರ್ವಪಕ್ಷ ಸಿದ್ಧಾಂತ, ಅದು ಓಹೋ ಅದ್ರ ಬಗ್ಗೆ ಹೇಳಕ್ ಸಾಧ್ಯವೇ ಇಲ್ಲ. ಆ ತಾಯಿ ಒಂದೇ ಮಾತನ್ನು ಹೇಳೋದು, ಇದನ್ನ ಬಾಯಿನಲ್ಲಿ ದವಡೆಲ್ಲಿ ಅಗಿತಾ ಇದ್ದೀರಲ್ಲ ಅಂತ ಹೇಳಿದ್ಲು. ಅಣಲು ಅಂದ್ರೆ ದವಡೆ. ಅರಿವನು ಅಣಲೊಳಗಿಟ್ಟು ಅಗಿವುತ್ತಿದೆ ಲೋಕವೆಲ್ಲವೂ. ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೂ. ಅರಿವು ಉಳಿಯಲರಿಯದೆ, ಅರಿವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲದೆ ಕೆಟ್ಟೋಗಿದೆ ಲೋಕವೆಲ್ಲವೂ. ನಾನೆಂತು ಬದುಕುವೆನಣ್ಣ? ಈ ಪ್ರಪಂಚನೇ ಈ ರೀತಿ ಆಗಿರ್ಬೇಕಾದ್ರೆ ನಾನು ಹೇಗಿರಲಿ? ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು, ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ. ಇವತ್ತಿನ ಕಾರ್ಯಕ್ರಮದ ಮೂಲ ಆಶಯದ ನುಡಿ ಅಂತಿದೆ. ನಾನು ಇಷ್ಟೊತ್ತು ಹೇಳಿದ್ದು ವಚನದಲ್ಲಿ ಮುಕ್ತಾಯಕ್ಕ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಯಾಕಲ್ಲ, ಕಣ್ಣ ಕಟ್ಟಿ ಕನ್ನಡಿಯ ತೋರಿದಂತಾಯಿತ್ತು ಅಜಗಣ್ಣ ನಿನ್ನ ಯೋಗ.
ಈ ಮುಕ್ತಾಯಕ್ಕಗಳ ಸಂಪಾದನೆ ಇದೆಯಲ್ಲ, ಇದು ನಾವೇನಿವತ್ತು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ, ಅದರ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಳನೋಟ ಇರತಕ್ಕಂಥ ಒಂದು ಕಾಣಿಕೆ ಅದು. ಆಕೆ ಪ್ರಶ್ನೆ ಮಾಡಲಿಕ್ಕೆ ಹೋದದ್ದು ಪ್ರಭುದೇವರನ್ನ. ಪ್ರಭುದೇವರು ಆಕೆಗೆ ಸಮಾಧಾನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರು. ಕೊನೆಗೇನಾಯ್ತು? ಕೊನೆಗೆ ಆ ತಾಯಿ ಹೇಳಿದ್ಲು, ಉಲಿಯದಿರೋ ಭಾವ, ಮಾತಾಡ್ಬೇಡಪ್ಪ ನೀನು, ಎಲ್ಲಿವರೆಗೂ ಮಾತಾಡ್ತಾ ಇರ್ತೀಯ ಅಲ್ಲಿವರೆಗೂ ನೀನು ಪರಿಪೂರ್ಣ ಜ್ಞಾನಿ ಅಂತ ಹೆಂಗೆ ತಿಳ್ಕೊಳ್ಳೋದು? ಈಗ ನಾನು ಒಂದು ಪ್ರಶ್ನೆ, ಅದಕ್ಕೆ ಲೌಕಿಕವಾಗಿ ಉದಾಹರಣೆ ಕೊಡ್ತೀನಿ. ಯಾರೋ ಬಂದು ನನ್ನ ಕೂಗ್ತಾರೆ, ನಾನು ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದೇನೆ, ನನ್ನ ಎಬ್ಬರಿಸ್ಬೇಡ ಅಂತ ನಾನು ಹೇಳಿದ್ರೆ ಎಲ್ಲಿವರೆಗೂ ನಾವು ಹೇಳ್ತೀವಿ ಸರ್ ಇದನ್ನ? ನಿದ್ರೆ ಬರುವರು ನಾನು ಗಾಢವಾಗಿ ನಿದ್ದೆಲಿದ್ದೇನೆ ಅಂತ ನಾನು ಹೇಳಿದ್ರೆ ನನ್ನ ಮಾತೆ ಹೇಳುತ್ತೆ ಈತ ಸುಳ್ಳು ಹೇಳ್ತಾ ಇದ್ದಾನೆ ನೇರವಾಗಿ. ಈ ಪ್ರಶ್ನೆಯನ್ನ ಪ್ರಭುದೇವರಿಗೆ ಹಾಕಿದಾಗ ಅವರು ಅದು ಸಂಪೂರ್ಣವಾಗಿ ಅವರು ಹೇಳಿದ್ದು ಮಾತೆಂಬುದು ಜ್ಯೋತಿರ್ಲಿಂಗ ನಿರುಪಾಧಿಕ ನಿರ್ಮಲ ವ್ಯವಸ್ಥೆಯಲ್ಲಿ ನಿಂತು ಅರಳಿದಂಥ ಪ್ರಸಂಗದ ವ್ಯವಸ್ಥೆಯನ್ನು ಉದಾಹರಣೆ ಕೊಟ್ಟು ತಮ್ಮ ಚಿಂತನೆಯ ಬಗ್ಗೆ ಅವರು ತಮ್ಮನ್ನು ತಾವೇ ಉಳಿಸ್ಕೊಳ್ತಾರೆ ಅಂತ ಅಂದಾಗ ಇದು ಎಷ್ಟು ಗಹನ ಗಂಭೀರವಾದ ವಿಚಾರ. ಖಂಡಿತ ಹೌದು, ಇದು ಬಹಳ ಗಹನ ಗಂಭೀರವಾದ ವಿಚಾರ. ಅಲ್ಲಿವರೆಗೂ ನಾವು ಹೋಗೋದು ಕಷ್ಟ, ಅದಕ್ಕೋಸ್ಕರ ಅದನ್ನ ಪೆಟ್ಟಿಗೆಯಲ್ಲಿ ಇಟ್ಬಿಡೋಣ ವಚನಗಳಲ್ಲಿ ಅಂತ ಅಂದ್ರೆ ಏನು ಪ್ರಯೋಜನ ಇಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ. ಅದರ ಬಗ್ಗೆ ಅದನ್ನ ತಲುಪುವಂತ ಮಾರ್ಗ ಇದೆಯಲ್ಲ, ಸರಳವಾದಂತ ಮಾರ್ಗವನ್ನ ಹಿಡಿದು ಆ ಮಾರ್ಗದಲ್ಲಿ ನಾವು ಹೆಜ್ಜೆ ಇಟ್ಕೊಂಡು ಹೋಗುವಂತ ಪ್ರಯತ್ನ ನಡಿಬೇಕು. ಹಾಗಾದ್ರೆ ಹೆಜ್ಜೆಗಳು ಯಾವುವು? ಆ ಹೆಜ್ಜೆಗಳ ಬಗ್ಗೆ ಶರಣರು ಹೇಳಿದ್ರು. ಅರಿವನ್ನ ಮುಟ್ಟಬೇಕಾದ್ರೆ ನಿನ್ನ ಅಂತರಂಗದ ಪ್ರತಿಯೊಂದು ಹಂತವನ್ನು ಹತ್ಕೊಂಡು ಹೋಗ್ಬೇಕು ಅಂತ ಅನ್ನುವಂಥ ನೆಲೆಯನ್ನು ಹೇಳಿದ್ರು. ಅದನ್ನ ಆ ಅರಿವಿನ ಜೊತೆಯಲ್ಲಿ ನಮ್ಮನ್ನ ಜೋಡಿಸ್ತಕ್ಕಂಥ ಒಂದು ಸಾಧನೆಯ ಮಾರ್ಗವನ್ನ ಭಕ್ತಿ ಅಂತ ಕರೆದ್ರು. ಅಂದ್ರೆ ಅರಿವಿನ ಜೊತೆ ನಾವು ಕೂಡೋದು, ಇದು ನಮ್ಗೆ ಅರ್ಥ ಆಗಿಲ್ಲ. ಅಲ್ಲ, ಕೂಡೋದು ಅನ್ನೋದು ಇದೆಯಲ್ಲ, ಅರಿವಿನ ಹತ್ತಿರಕ್ಕೆ ಹುಡ್ಕೊಂಡು ಹೋಗುವಂತ ಮಾರ್ಗ ಇದೆಯಲ್ಲ, ಅದರ ಕಡೆ ಹೋಗುವಂತ ಮಾರ್ಗ ಇದೆಯಲ್ಲ, ಅದನ್ನ ಭಕ್ತಿ ಅಂತ ಕರೆದ್ರು. ನಮ್ಮ ಜನ ಏನು ಮಾಡಿದ್ರು? ಭಕ್ತಿ ಅಂತಂದ್ರೆ ದೇವರನ್ನ ಭಜನೆ ಮಾಡೋದು, ಇಲ್ಲಿಂದ ಪಾದಯಾತ್ರೆ ಹೋಗೋದು, ಉರುಳು ಸೇವೆ ಮಾಡೋದು, 100 ತೆಂಗಿನಕಾಯಿ ಹೊಡೆಯೋದು, ಇದನ್ನು ಭಕ್ತಿ ಅಂತ ಹೇಳಿ ಅದ್ರ ಆಕಾರನೇ ಕೆಡಿಸ್ಬಿಟ್ರು. ನೀರಲ್ಲಿ ಮುಳುಗೋದು, ಇವೆಲ್ಲ ಭಕ್ತಿ, ಎಲ್ಲ ಭಕ್ತಿ ಆಗೋಯ್ತು. ಆದ್ರೆ ಬಸವಣ್ಣ ಈ ಭಕ್ತಿಗಳನ್ನೆಲ್ಲ ನೋಡಿ ಒಪ್ಪಲಿಲ್ಲ. ಅವ್ರು ಹೇಳಿದ್ರು, ಭಕ್ತಿ ಇಲ್ಲದ ಬಡವನಾನಯ್ಯ. ಯಾವುದನ್ನ ಅವರು ಭಕ್ತಿ ಅಂತ ಗಮನಿಸಿದ್ರು? ನೀವು ಹೇಳೋ ಪ್ರಕಾರದ ಅಂಗಲಿಂಗಗಳ ಅಲ್ಲ. ಭಕ್ತಿ ಅಂತಂದ್ರೆ ಒಗ್ಗೂಡುವಿಕೆ, ಅರಿವು ಆಚಾರಗಳ ಸಂಗಮ. ಸತ್ಯ. ಯಾವುದನ್ನ ನಾವು ತಿಳ್ಕೊಳ್ತೇವೋ ಅದು ನಾವಾಗಬೇಕು. ಆ ರೀತಿಯಾಗಿರುವಂಥ ಅರಿವು ಆಚಾರಗಳ ಸಂಗಮದ ಭಕ್ತಿಯ ನೆಲೆ ನನಗೆ ಸಿಕ್ಕಿಲ್ವಲ್ಲ, ನಾನು ಬಡವ ಅಂತ ಹೇಳಿದ್ರು. ಇಡೀ ಕಲ್ಯಾಣದ ಒಂದು ವ್ಯವಸ್ಥೆಗೆ ಇದೊಂದು ವಚನವನ್ನ ನಾನು ಜೋಡಿಸ್ತೇನಪ್ಪ. ಖಂಡಿತ. ಹಾಗಾದ್ರೆ ನಾನು ಬಡವ ಅಂತ ಗೊತ್ತಾದ ಮೇಲೆ ನನ್ನ ಕೊರತೆಯನ್ನು ಹೇಗೆ ತುಂಬಿಕೊಳ್ಬೇಕು ಅಂತ ಅಂದಾಗ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ ಅಂತ 3 ಹೆಸರು ಹೇಳಿದ್ರು. ಸಕಲ ಪುರಾತನರು ನೆರೆದು ಭಕ್ತಿ ಭಿಕ್ಷವನಿಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಅಂತ ಹೇಳಿದ್ರು. ಸಕಲ ಪುರಾತನರು ಅಂತಂದ್ರೆ ನಾವು 63 ಪುರಾತನರು ಹಾಗೆ ಹೀಗೆ ಅಂತ ಹೇಳ್ತೇವಲ್ಲ, ಆಗಲ್ಲ. ಎಲ್ಲ ಅರಿವು ಆಚಾರಗಳ ಸಂಗಮವನ್ನು ಸಹಜವಾಗಿ ಸಾಧಿಸಿದಂತಹ ಪರಿಪೂರ್ಣ ಅನುಭಾವಿಗಳು ಅಂತ ಅರ್ಥ. ಈಗ ನನ್ನ ಒಂದು ತಿಳುವಳಿಕೆಯಲ್ಲಿ ತಾವೇನು ಹೇಳಿದ್ರಿ, ಅರಿವು ಆಚಾರಗಳ ಸಂಗಮ ಅಂತ ಆಯ್ತಲ್ಲ. ಈಗ ಬಸವಣ್ಣವರ ತಮ್ಮ ಅಂಕಿತ ನಾಮದಲ್ಲಿಯೇ ಕೂಡಲ ಸಂಗಮ ದೇವ ಅನ್ನೋದನ್ನು ಅರ್ಥ ಕೊಡ್ತಾರೆ. ಅಂತರಂಗ ಶುದ್ಧಿ ಇದು ಆಚರಣೆ, ಬಹಿರಂಗ ಶುದ್ಧಿ ಇದು ಆಚರಣೆ. ಅಂತರಂಗ ಬಹಿರಂಗಗಳ ಶುದ್ಧಿ ಕೂಡಲು ಆಗುವ ಸಂಗಮವೇ ದೇವ. ಕೂಡಲ ಸಂಗಮ ದೇವ ಒಂದೇ ಒಂದು ಅವರ ಅಂಕಿತ ನಾಮ. ಆದರೆ ಇಷ್ಟನ್ನು ಅರ್ಥ ಮಾಡ್ಕೊಳಕ್ ಆದರೆ ನಾವೇನು ಮಾಡಿದ್ವಿ? ಕ್ಷೇತ್ರದ ಹೆಸರು ಐತಿಹಾಸಿಕವಾಗಿ ಶಾಸನಗಳಲ್ಲಿ ಕಪ್ಪಡಿ ಸಂಗಮೇಶ್ವರ, ಕಪ್ಪಡಿ ಸಂಗಮ ಅಂತ ಇರುವಂತಹದ್ದನ್ನ
ಅಣ್ಣನವರ ವಚನಗಳನ್ನು ದುರುಪಯೋಗ ಮಾಡಿಕೊಂಡು ನಾವು ಕೂಡಲ ಸಂಗಮ ಅಂತ ಕ್ಷೇತ್ರದ ಹೆಸರು ಬದಲಾಯಿಸಿದ್ವಿ. ಅದು ಒಂದು ಇತಿಹಾಸ. ಅಲ್ಲ, ಕೂಡಲ ಸಂಗಮ ಅಂತ ಕ್ಷೇತ್ರದ ಹೆಸರು, ಅದು ಕೂಡಲ ಆ ಕ್ಷೇತ್ರ ಬೆಳೀತು. ನಂತರ ಏನು ಮಾಡಿದ್ವಿ ನಾವು ಪಂಡಿತೋತ್ತಮರು ಕೂಡಲ ಸಂಗಮ ದೇವನನ್ನ ಆರಾಧನೆ ಮಾಡ್ತಾ ಇದ್ರು ಬಸವಣ್ಣನವರು. ಅದನ್ನೇ ತಮ್ಮ ಅಂಕಿತವನ್ನಾಗಿ ಇಟ್ಟುಕೊಂಡ್ರು ಅಂತ ಹೇಳಿ ಅಂಕಿತದ ವಾಸ್ತವತೆಯನ್ನೇ ಪರಿವರ್ತನೆ ಮಾಡೋ ಪ್ರಯತ್ನ ವಾಸ್ತವತೆಯನ್ನ ಮರೆತು ಅಲ್ಲೇ ಮೂಗಿಡ್ಕೊಂಡು ಅಲ್ಲೇ ಮುಳುಗ್ತಾರೆ ಗುರುಗಳೇ. ನೀರ ಕಂಡಲ್ಲಿ ಮುಳುಗುವರಯ್ಯ ಅಂತ ಬಸವಣ್ಣ ಎಲ್ಲಿ, ಇವರೆಲ್ಲಿ, ಅರಿವೆಲ್ಲಿ, ಆಚರಣೆಯಲ್ಲಿ? ಅರಿವು ಆಚರಣೆಗೂ ಸಂಬಂಧವೇ ಇಲ್ಲ. ಇದೆಲ್ಲ ನೋಡಿದಾಗ ಎಷ್ಟು ಬಸವಣ್ಣನವರಿಗೆ ಇವತ್ತಿಗೂ ಕೂಡ ಅಲ್ಲ, ಇದು ವಾಸ್ತವ ಸತ್ಯ ಏನು ಅಂತಂದ್ರೆ, ಆ ಸಾಧನೆಯ ಪಥ ಇದೆಯಲ್ಲ, ಅದು ಒಂದು ಮಹಾವಿದ್ಯುತ್ ಪ್ರವಾಹ. ಅದು ಆದರೆ ತನ್ನ ಕಾಲದ ಗತಿಯಲ್ಲಿ ಹೋಗಬೇಕಾದ್ರೆ ಅದರ ವೋಲ್ಟೇಜ್ ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು ವಾಸ್ತವ ಸತ್ಯ. ಆ ಸತ್ಯದಿಂದ ನಾವು ಅಲ್ಲಿಗೆ ಹೋಗ್ತಾ ಇದೆ ಅಂತ ವೋಲ್ಟೇಜ್ ಬಿಡೋಕ್ಕಾಗಲ್ಲ. ಅಲ್ಲ, ಅದನ್ನು ಉಳಿಸ್ಬೇಕಾದಂಥ ಟ್ರಾನ್ಸ್ಫಾರ್ಮರ್ಗಳು ಸರಿಯಾಗಿರ್ಬೇಕಲ್ಲ. ಅದಾಗಲೇಬೇಕು ಗುರುಗಳೇ. ಅದಕ್ಕೆ ಈ ಚರ್ಚೆ ಏನಕ್ಕಿದೆ ಈಗ? ಟ್ರಾನ್ಸ್ಫಾರ್ಮರ್ಗಳಲ್ಲಿ ಜಾಗೃತಿ ಮೂಡಲಿ. ಆ ಜಾಗೃತಿ ಮಾಡುವಂತ ಟ್ರಾನ್ಸ್ಫಾರ್ಮರ್ಗಳನ್ನೇ ವಿಕೃತಾರ್ಥವನ್ನ ಹೇಳಲಿಕ್ಕೆ ಶುರು ಮಾಡಿದ್ರೆ, ವಿಕೃತಾರ್ಥ ಹೇಳದಿರಲಿ, ಅದಕ್ಕೆ ನಿಮ್ಮನ್ನ ಕರೆದು ಈಗ ಅಲ್ಲ, ನಾನೇನು ಮಹಾಜ್ಞಾನಿ ಅಲ್ಲ, ನಾನು ಅತ್ಯಂತ ದಡ್ಡರಲ್ಲಿ ದಡ್ಡ. ಆಮೇಲೆ ವಾಸ್ತವವಾಗಿ ಹೇಳ್ತೇನೆ, ನೀವೆಲ್ಲ ಸೇರಿ ನಿಮ್ಮಿಂದ ಕಲಿಯಲಿಕ್ಕೋಸ್ಕರ ಬಂದಿದ್ದು, ನನ್ನ ಪಾತ್ರೆಯನ್ನ ತುಂಬಿಕೊಳ್ಳಿಕ್ಕೋಸ್ಕರ ತಮ್ಮ ಹತ್ರ ಬಂದಿದ್ದು. ಆಯ್ತು, ನೀವು ದಡ್ಡ್ರಂತೆ ತಿಳ್ಕೊಂಡ್ಬಿಟ್ಟು. ಆದ್ರಿಂದ ನಾನು ದಡ್ಡನಾದ್ರಿಂದ ನನಗೊಂದು ಇದೇನು ಗೊತ್ತಾ, ನಾನು ಸದಾವಕಾಶ ಏನು ಗೊತ್ತಾ, ನಾನು ದಡ್ಡತನವನ್ನ ನಿರ್ಭೀತಿಯಿಂದ ನಿಮ್ಮೆಲ್ಲರ ಮುಂದೆ ಇಡಬಲ್ಲೆ. ಅಲ್ಲ, ಖಂಡಿತ ಅದು ಮನಸ್ಸು ಬಿಚ್ಚಿ ಇಡಿ. ಯಾಕಂದ್ರೆ ಬಸವಣ್ಣನವರು ಕೂಡ ಅಷ್ಟು ದೊಡ್ಡವರು, ನನಗಿಂತ ಕೆರಿಯರ್ ಇಲ್ಲ ಅಂದಿದ್ದಕ್ಕೇನು ನೀವು ಹೇಳೋ ಹಾಗೆ ಇಷ್ಟು ಜ್ಞಾನ ಉಳ್ಳು ನಾನೇನು ಅಲ್ಲ ಅಂತಿರಲ್ಲ. ಇದು ನೋಡಿ, ಅಲ್ಲ, ವಾಸ್ತವಾದಂಥ ರೀತಿಯಿಂದ ನಾವು ಗಮನಿಸಬೇಕಾದಂಥ ಲೆಕ್ಕದಲ್ಲಿ ಅರಿವು ಆಚಾರಗಳು ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ಭಕ್ತಿಯ ಮೂಲ ಸತ್ವ. ಈ ಭಕ್ತಿಗೆ ಬನ್ನಿ ಗುರುಗಳ. ಈಗ ಭಕ್ತಿಯ ಮೂಲ ಸತ್ವ ಅರಿವು ಆಚಾರಗಳು. ಅಪ್ಪ ಬಸವಣ್ಣನವರು ಕಲ್ಯಾಣಕ್ಕೆ ಬಂದಂಥ ಮಹದೇವ ಭೂಪಾಲ್ನಿಂದ ಹಿಡಿದು ಮರಳುಶಂಕರ ದೇವನಿಂದ ಹಿಡಿದು ಎಲ್ಲ ಅರಳೈನಿಂದ ಹಿಡಿದು ಬಂದವರಿಗೆಲ್ಲ ಹೇಳಿದ್ದು 4 ಸೂತ್ರ. ಭಕ್ತಿಯನ್ನ ಆಚರಣೆ ಮಾಡೋದ್ರ ಬಗ್ಗೆ ಎಚ್ಚರ ಇರಬೇಕು. ಭಕ್ತಿ, ಸುಭಾಷೆ, ಎಲ್ಲರೊಡನೆ ಎಲ್ಲರಲ್ಲಿಯೂ ಭಗವಂತನನ್ನ ಆ ಲಿಂಗ ಪ್ರಜ್ಞೆಯನ್ನ ಇಟ್ಟುಕೊಂಡು ಮಾತನಾಡುವಂತ ಒಂದು ವ್ಯವಸ್ಥೆ, ಇದು ನಿನ್ನ ನುಡಿಯಲ್ಲಿರಬೇಕು. ಅದೇ ಲಿಂಗ ದೃಷ್ಟಿ, ಲಿಂಗ ನುಡಿ, ಲಿಂಗ ಸ್ಪರ್ಶ ಎಲ್ಲವೂ ಲಿಂಗಮಯ. ಆಮೇಲೆ ಇನ್ನ 2 ಪ್ರಮುಖವಾದ್ದು, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಇಡೀ ಕಲ್ಯಾಣಕ್ಕೆ ಬಂದಂಥ ಪ್ರತಿಯೊಬ್ಬರೂ ಸಹ ನುಡಿದಂತೆ ನಡೆದರು, ನಡೆಯಲ್ಲಿ ನುಡಿಯ ಪೂರೈಸಿದರು. ಅದಕ್ಕೆ ವಿರುದ್ಧವಾದ ವಿಚಾರ ಇಲ್ಲವೇ ಇಲ್ಲ ಕಲ್ಯಾಣದಲ್ಲಿ. ಆಚರಣೆ ಅನ್ನೋದು ಒಂದೇ ಆಯಿತು. ನುಡಿದಂತೆ ನಡೆದರು, ನಡೆಯಲ್ಲಿ ನುಡಿಯ ಪೂರೈಸಿದರು. ಆಚರಣೆ ಒಂದೇ ಆಯಿತು. ನೋಡಿ, ಅವರ ನುಡಿಗೆ ಆಧಾರ, ಅವರ ನುಡಿ ನಡೆಗೆ ಪ್ರೇರಣೆ, ಒಂದಕ್ಕೊಂದು ಭಕ್ತಿ ಅನ್ನೋದು. ಅವರ ನಡೆ ಅವರ ನುಡಿಗೆ ಆಧಾರ. ಯಾವ ರೀತಿ ಸಮನ್ವಯ ಆಯಿತು ನೋಡಿ. ಇದು ಅರಿವು ಆಚಾರಗಳ ಸಂಗಮ. ಖಂಡಿತ. ಅರಿವು ಅಂತ ಅನ್ನುವಂಥದ್ದು ಇದೆಯಲ್ಲ, ನಾವು ಏನು ಮಾಡಿದ್ವಿ, ಅರಿವಿನ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ ನಾವು. ಅರಿವು ಅನ್ನೋದಿದೆಯಲ್ಲ, ಇದು ಮೂಲ ಪ್ರಜ್ಞೆ. ತಿಳಿವು ಅನ್ನೋದಿದೆಯಲ್ಲ, ಇದು ಮೂಲ ಪ್ರಜ್ಞೆಯನ್ನ ಬೌದ್ಧಿಕವಾಗಿ ಅರ್ಥ ಮಾಡಿಕೊಳ್ಳುವುದು ತಿಳಿವು. ಅನುಭವದಲ್ಲಿ ಅಲ್ಲ, ತಿಳಿವು ಲೌಕಿಕ ಪರಿಪೂರ್ಣ ಅಲ್ಲ, ಅದಲ್ವೇ ಅಲ್ಲ. ಈಗ 2 ಶಬ್ದಗಳನ್ನ ಉಪಯೋಗಿಸ್ತೀವಿ. ಇವರು ಬಹಳ ತಿಳುವಳಿಕೆ ಉಳ್ಳವರು ಅಂತ ಹೇಳ್ತೀವಿ. ಇವರು ಬಹಳ ತಿಳಿದವರು, ತಿಳುವಳಿಕೆ ಉಳ್ಳವರು ಅಂತ. ತಿಳಿದವರು ಅನ್ನೋದಕ್ಕೂ ತಿಳುವಳಿಕೆ ಉಳ್ಳವರು ಅನ್ನೋದಕ್ಕೂ ವ್ಯತ್ಯಾಸ ಏನು? ಸೂಕ್ಷ್ಮ ಇದೆ ಗುರುಗಳೇ. ತಿಳಿದವರು ಎಲ್ಲವನ್ನೂ ಗಮನಿಸಿ ಇದರಲ್ಲಿ ಇದೆ ಅಂತ ತಿಳಿದವರು. ತಿಳುವಳಿಕೆ ಉಳ್ಳವರು ಅಂದರೆ ಆ ತಿಳುವಳಿಕೆಯಿಂದ ಮುಂದೆ ಸಾಗಿದವರು, ಅಲ್ಲೇ ನಿಲ್ಲಿಲ್ಲ, ಮುಂದಕ್ಕೆ ಹೋದ್ರವರು. ತಿಳುವಳಿಕೆ ಅನ್ನೋದಿದೆಯಲ್ಲ, ತಿಳಿವು ಹೋಗಿ ನಾನು ಇಲ್ಲವಾಗಿ ನಾನೇ ಎಲ್ಲವಾಗಬೇಕು. ನಾನು ಅನ್ನೋದನ್ನು ಮರೆಯೋದಿದೆಯಲ್ಲ, ಇದು ತಿಳಿವನ್ನು ಅಳೆಯೋದು, ತಿಳುವಳಿಕೆ. ನೋಡಿ, ಅರಿವು ಅನ್ನೋದಿದೆಯಲ್ಲ ಸರ್, ನೀವು ಯಾವುದಾದ್ರೂ ಒಂದು ಶಸ್ತ್ರಚಿಕಿತ್ಸೆಗೆ ಹೋದರೆ ನಿಮಗೆ ನೋವು ಗೊತ್ತಾಗದೇ ಇರಬೇಕು ಅಂತಂದ್ರೆ ಏನು ಮಾಡ್ತಾರೆ? ನಿಮಗೆ
ಅನಸ್ತೇಸಿಯಾ ಕೊಡ್ತಾರೆ. ಕೊಟ್ಬಿಡ್ತಾರೆ. ಹೌದಲ್ಲ? ಹೌದು. ಅನಸ್ತೇಸಿಯಾನ ಕನ್ನಡದಲ್ಲಿ ಏನ್ ಹೇಳ್ತೀರಿ ನೀವು? ಅರಿವಿಲ್ಲ. ಅರಿವಳಿಕೆ. ನಾನು ಅನುಭವಿಸಿದ್ದೀನಿ ಗುರುಗಳೇ ಅದು. ಅರಿವಳಿಕೆ. ಹೌದೌದು. ಆ ಅರಿವು ಇಲ್ಲದಂತೆ, ಅಂದ್ರೆ ಅರಿವಿನ ನೆಲೆ ಗೊತ್ತಿಲ್ಲದಂತೆ ಆಗುವಂಥದ್ದು. ನಿಮಗೆ ಅರವಳಿಕೆ ಇಂಜೆಕ್ಷನ್ ಕೊಟ್ಟಾಗ ನಿದ್ದೆಗಿಂತಲೂ ಜಾಸ್ತಿಯಾಗಿ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಗಳಲ್ಲಿ ಆಗ್ತಕ್ಕಂಥ ನೋವಾಗಲಿ ವ್ಯವಸ್ಥೆ ಆಗಲಿ ಯಾವುದು ನಿಮ್ಮ ಗಮನಕ್ಕೆ ಬರದೇ ಇರತಕ್ಕಂಥ ನೆಲೆ ಇದೆಯಲ್ಲ, ಏನು ಪ್ರಜ್ಞೆನೇ ಇರಲ್ವಲ್ಲ, ಇದು ಅರಿವಳಿಕೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದು ಅರಿವಳಿಕೆ. ನಾನು ಬೌದ್ಧಿಕವಾಗಿ ತಿಳಿದಿದ್ದನ್ನು ಬಿಡೋದಿದೆಯಲ್ಲ, ಅದು ತಿಳುವಳಿಕೆ. ಈ ಸೂಕ್ಷ್ಮವಾಗಿ ಶಬ್ದಗಳ ಜೋಡಣೆಯನ್ನು ನಾವು ತಿಳ್ಕೊಳ್ಬೇಕು. ಅರಿವನ್ನ ಬಿಡೋದು ಅನ್ನೋದಿದೆಯಲ್ಲ, ಮೂಲ ಪ್ರಜ್ಞೆಯನ್ನ ನಾವು ವೈಭವೀಕರಿಸೋದನ್ನು ಬಿಡೋದು ಅಂತ ಅರ್ಥ. ಪ್ರಜ್ಞೆ ಇದೆಯಲ್ಲ, ಇದು ತಿಳಿವು. ಮೂಲ ಪ್ರಜ್ಞೆ ಇದೆಯಲ್ಲ, ಅದು ಅರಿವು. ಇವೆರಡರ ನಡುವೆ ಕೂದಲಷ್ಟೇ ಸೂಕ್ಷ್ಮವಾದಂಥ ವ್ಯತ್ಯಾಸ ಕಾಣ್ತದೆ ನಮಗೆ. ನಾನು ತಿಳಿದಿದ್ದೇನೆ ಅನ್ನುವವರೆಗೂ ತಿಳಿವು ಸರ್. ತಿಳಿತಾ ಇದ್ದೇನೆ ಅನ್ನೋದು ತಿಳಿವು. ಆ ತಿಳಿವು, ನಾನು ತಿಳಿದಿದ್ದೇನೆ ನಾನು ಅನ್ನೋದನ್ನ ಅಲ್ಲಿಂದ ತೆಗೆದುಹಾಕಿದಾಗ ತಿಳುವಳಿಕೆ ಆಗ್ತದೆ. ಆ ತಿಳುವಳಿಕೆ ಆತ್ಯಂತಿಕ ನೆಲೆಗೆ ಬಂದಾಗ ಅದು ಅರಿವಾಗಿ, ಆ ನೆಲೆಯಲ್ಲಿ ಬಂದಾಗ ಅದು ಮೌನ ಧ್ವನಿ ಆಗ್ತದೆ. ಅಜಗಣ್ಣನ ಯೋಗ, ಅದನ್ನೇ ಆ ತಾಯಿ ಹೇಳಿದ್ದು. ಏನು ಸ್ವಾರಸ್ಯ ಇದೆ ಅದು. ಅರಿವನ್ನು ಅಣಲೊಳಗಿಟ್ಟು ಅಗಿವುತ್ತಿದೆ ಲೋಕವೆಲ್ಲವೂ. ಯಾವುದು ಶಬ್ದ ಮುಗ್ಧನಾಗಿ ನಿನ್ನ ಅಂತರಂಗದಲ್ಲಿ ನಿನ್ನ ಸುವಾಸನೆಯನ್ನು, ಅನುಭವದ ನೆಲೆಯನ್ನು ಅರಳಿಸಬೇಕಾದಂಥ ವ್ಯವಸ್ಥೆಯನ್ನು ಬಿಟ್ಟು ಅದ್ರ ಬಗ್ಗೆ ಮಾತನಾಡ್ತಾ ಹೋದರೆ ಏನಾಗುತ್ತೆ ಅಂತಂದರೆ, ನಾವು ಅದನ್ನು ಬಾಯಿನಲ್ಲಿಟ್ಟು ಅಗದಾಗುತ್ತೆ. ಅವತ್ತಿನ ಕಾಲದಲ್ಲಿ ಆ ಮುಕ್ತಾಯ ಅಕ್ಕ ಹೇಳಿದ್ಲು, ಇದ್ರ ಬಗ್ಗೆ ಭಾಷಣ ಮಾಡೋದಕ್ಕೆ, ಉಪದೇಶ ಮಾಡ್ಲಿಕ್ಕೆ ಬಂದವರೆಲ್ಲರನ್ನು ಕುರಿತು ಹೇಳಿದ ಮಾತಿದು. ಅರಿವನು ಅಣಲೊಳಗಿಟ್ಟು ಅಗಿವುತ್ತಿದೆ ಲೋಕವೆಲ್ಲವೂ. ಈಗ ಅರಿವನ್ನ ಅದು ಕೂಡ ಹೋಗಿ ಯಾವಾಗ ಅರಿವು ಸಂಪೂರ್ಣವಾಗಿ ಪಕ್ಕಕ್ಕೆ ಹೋಯಿತು, ನಾನು ಬಹಳ ತಿಳಿದವನು ಅಂತ ಅನ್ನುವಂಥ ನೆಲೆ ಸೃಷ್ಟಿಯಾಯಿತು. ಈಗ ನಡೀತಾ ಇದೆಲ್ಲ, ಸ್ವಾರ್ಥ ಜೀವನ ಆರಂಭ ಆಗೋಯ್ತು. ನಾನು ತಿಳಿದವ ಅವನ ಮುಂದಿನ ಹಂತ ಏನು ಅಂದ್ರೆ ತಿಳುವಳಿಕೆ. ನಾನು ತಿಳಿದಿದ್ದೇನೆ ಅನ್ನೋ ಅಹಂಕಾರದಿಂದ ವಾಪಸ್ ಬರುವಂಥದ್ದು, ಅದನ್ನು ಬಿಡುವಂಥದ್ದು ತಿಳುವಳಿಕೆ. ಅದು ಎಚ್ಚರದಿಂದ ಮಾಡ್ತಕ್ಕಂಥದ್ದು. ಎಚ್ಚರದಿಂದ ಸಾಧನೆ ಮಾಡುವುದು ತಿಳಿವಾದರೆ, ಎಚ್ಚರದಿಂದ ಸಾಧನೆ ಮಾಡಿದ ಆ ವ್ಯವಸ್ಥೆಯಲ್ಲಿ ತನ್ನ ಅಹಮಿಕೆಯನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು ತಿಳುವಳಿಕೆ. ಅಪ್ಪ ಬಸವಣ್ಣನವರದನ್ನು ಹೇಳ್ತಾರೆ, ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ. ಇದು ತಿಳುವಳಿಕೆ. ಸತ್ಯ. ಈಗ ನಾನು ಅನ್ನೋದು ಇಲ್ವಲ್ಲ, ಶೂನ್ಯ ಆಗೋಯ್ತು. ಅಲ್ಲಿ ಏನು, ಅಲ್ಲಿ ಯಾರು? ನಾನು ಇಲ್ಲ, ನೀನೇ ಎಲ್ಲ. ಮನೆಯ ಅದು ಉದಾಹರಣೆ ಕೊಡ್ತಾರೆ. ಮನೆಯ ತಲಸಿದೊಡೆ ಮನೆಯೊಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೂಡಲ ಸಂಗ. ಅವಾಗ ನಾನು ಅನ್ನೋ ಶಬ್ದ ಇಲ್ಲ, ಎಲ್ಲ ನೀನೇ. ನಿನಗೆ ಲಿಂಗಮಯವಾಗಿ ನಿನ್ನೇನ್ ಮಾಡ್ಕೊಳಪ್ಪ, ನಾನು ಯಾರು ಮಾಡೋದಕ್ಕೆ. ಅದು ತಿಳುವಳಿಕೆ. ಅದೇ ನಾನು ಅನ್ನೋದು ಹೊಟ್ಟೋಗ್ಬಿಡು. ಅಲ್ಲ, ಅದು ತಿಳುವಳಿಕೆ. ಆ ತಿಳುವಳಿಕೆ ಅಂತರಂಗದಲ್ಲಿ ಬಂದಾಗ, ಆ ಸನ್ನಿವೇಶದಲ್ಲಿ ಅರಿವಿನ ಬಗ್ಗೆ ಮಾತನಾಡುವಂಥ ವಚನ ನಾನು ನೆನ್ನೆ ಹೇಳಿದೆ. ಹೋದ್ವಾರನ್ನು ಹೇಳಿದೆ, ಅಕ್ಕನ ವಚನ. ಅರಿವಿನ ನೆಲೆಗೆ ಬಂದಾಗ ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ. ನೋಡಿ, ಲಿಂಗ ಅನ್ನೋದು ತಿಳಿವು, ಲಿಂಗೈಕ್ಯ ಅನ್ನೋದು ತಿಳುವಳಿಕೆ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ. ಇದು ಸಮರಸ ಭಕ್ತಿಯ ನೆಲೆಯಲ್ಲಿ ಹೋದಾಗ ಅರಿವಿನ ಎತ್ತರದ ಸ್ಥಿತಿ. ಅದು ನಾನು ನೀನು ಅನ್ನೋ ದ್ವಂದ್ವವೇ ಅರಿವಿನ ಎತ್ತರದ ಸ್ಥಿತಿ. ಆ ನೆಲೆಯಲ್ಲಿ ನಿಂತವನು ಅಜಗಣ್ಣ ಅಂತ ತಾಯಿ ಹೇಳ್ತಾಳೆ. ನೋಡಿ, ಅದೇ ಮಾತನ್ನ ಕೂಡಲ ಸಂಗಮ ದೇವ ಒಂದು ಅಂಕಿತದಲ್ಲಿ ಬಸವಣ್ಣ ತಿಳಿಸ್ಕೊಡ್ತಾರೆ. ಒಂದೇ ಅಂಕಿತ. ಆ ಅಂಕಿತದ ಅಂತರಂಗದ ಧ್ವನಿ ನಮಗದಾಗೋದು ಬಿಟ್ಟು ಹೊರಗಿನ ಗದ್ದಲದಲ್ಲಿ ಶಬ್ದಾಡಂಬರದಲ್ಲಿ ಸಿಕ್ಕಾಕೊಂಡು ದಾರಿ ತಪ್ಪಿಸಿದ್ವಲ್ಲ ನಾವು. ಅದಾಯ್ತು ಗುರುಗಳೇ, ದಾರಿ ತಪ್ಪಿಸಿದೀವಿ. ಸರಿ, ಮುಂದೆ ನಾವು ಹೆಂಗೆ ಅರಿವು ಮೂಡಿಸ್ಬೇಕು? ಅಲ್ಲ, ಯಾರು ನೋಡಿ, ಅದಕ್ಕೆ ಅದನ್ನೇ ಹೇಳಿದ್ರಲ್ಲ, ನಮ್ಮನ್ನೇ ಕುರಿತು ಹೇಳಿದಂಥ ಮಾತು. ನಾನು ಅಂತ ಹೇಳಲಿಲ್ಲ ಅಕ್ಕ. ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನು.
ನಾವು ಬೆಳಕನ್ನು ಹುಡುಕ್ಲಿಕ್ಕೆ ಹೊರಟಿದ್ದೇವೆ. ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ ಸರ್? ಎಲ್ಲಿ ಗೊತ್ತಿಲ್ಲ. ಕತ್ತಲೆಯ ಆಳದಲ್ಲಿ ಬೆಳಕನ್ನು ಹುಡುಕ್ಲಿಕ್ಕೆ ಹೊರಟಿದ್ದೇವೆ ನಾವು. ಕತ್ತಲೆ ಬೆಳಗ ಕಾಂಬ ಸಂದೇಹಿ ಅಂತ ಹೇಳಿದ್ರೆ ಕತ್ತಲೆ ಬೇರೆ ಬೆಳಕು ಬೇರೆ ಅಂತ ನೋಡೋದೊಂದು, ಆದರೆ ಕತ್ತಲೆಯ ಆಳದಲ್ಲಿ ಬೆಳಕನ್ನ ನೋಡ್ಲಿಕ್ಕೆ ಹೊರಟಂತವ್ರು. ಸತ್ಯ. ಅಜ್ಞಾನದ ನೆಲೆಯಲ್ಲಿ ನೋಡಿ, ಅದ್ರ ಬಗ್ಗೆ ಈ ಮನುಷ್ಯನ ಸಾಧನೆ ದಾರಿ ತಪ್ಪದಾಗ ಏನಾಗುತ್ತೆ ಅಂತ ಅನ್ನುವಂಥದ್ರ ಬಗ್ಗೆನೂ ನಾವು ಗಮನಿಸಿದ್ರೆ, ಇದು ಉಪನಿಷತ್ನಲ್ಲಿ ಒಂದು ಮಂತ್ರ ಬರ್ತದೆ ಸರ್. ಒಬ್ಬ ಋಷಿ ಹೇಳ್ತಾನೆ, ಮುಂದಿನ ಈ ಸಾಧನೆ ಸಂವೇದನೆ ವೇದನೆ ಹೇಗಿರುತ್ತೆ ಅಂತ. ಸಂವೇದನೆ ಮತ್ತು ವೇದನೆ ಅವನು ಹೇಳ್ತಾನೆ, ಅವಿದ್ಯಾಯ ಮಂತರೇ ವರ್ತಮಾನ, ಅಜ್ಞಾನದ ನ್ಯೂಕ್ಲಿಯಸ್ ಪಾಯಿಂಟ್ನಲ್ಲಿ ಅತ್ಯಂತ ಅಜ್ಞಾನದ ಗರ್ಭದ ಮಧ್ಯದಲ್ಲಿ ಇರುವವನು ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ, ನಾನೇ ಬಹಳ ದೊಡ್ಡ ಜ್ಞಾನಿ, ನನ್ನನ್ನು ಬಿಟ್ಟು ಇನ್ಯಾರೂ ಇಲ್ಲ, ನಾನೇ ಪರಿಪೂರ್ಣ ತಿಳುವಳಿಕೆ ಉಳ್ಳವ ವಿದ್ವಾಂಸ ಜ್ಞಾನಿ ಅಂತೇಳಿ ತನಗೆ ತಾನೇ ನೆನ್ನೆ ಡಾಕ್ಟರೇಟ್ ಕೊಟ್ಕೊಂಡಿರೋನು. ತನಗೆ ತಾನೇ, ಇನ್ನೊಬ್ಬರು ಕೊಟ್ಟಿದ್ದಲ್ಲ. ದಂದ್ರಮ್ಯಮಾನಾಹ, ಇದನ್ನು ಎಲ್ಲರೂ ಒಪ್ಪಬೇಕು ಅಂತ ಹೇಳಿ ಬೇರೆಯವರ ಮೇಲೆ ಒತ್ತಡ ಹಾಕುವವನು. ಪರಿಯಂತಿ ಮೂಢಾಹ, ಇಂತಹ ಜನಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ತೇನೆ ಅಂತ ಕೈ ಹಿಡಿದು ಕರ್ಕೊಂಡು ಹೋದಾಗ ಆಗುತ್ತೆ ಅಂತ. ಅದು ಇವತ್ತಿನ ವಾಸ್ತವ ಸ್ಥಿತಿ ಗುರುಗಳೇ. ಹಂಗೆ ಸರ್ವಜ್ಞ ಅದನ್ನು ಒಂದೇ ಮಾತಿನಲ್ಲಿ ಹೇಳ್ದ, ಬಳ್ಳಿ ಗುರುಡರು ಸೇರಿ ಹಳ್ಳವನ ಬಿದ್ದಂತೆ. ಯಾಕಾಯ್ತಂಗೆ ಅಂದ್ರೆ ಈ ಈ ವ್ಯವಸ್ಥೆ ಇದೆಯಲ್ಲ ಸರ್, ಇದು ವೋಲ್ಟೇಜ್ ಕಡಿಮೆ ಆಗುವಂಥದ್ದು ಸಹಜ, ಪ್ರಕೃತಿಯ ನಿಯಮ ಅದು. ನೋಡಿ, ಹುಣ್ಣಿಮೆಯ ಚಂದ್ರ ಅಮಾವಾಸ್ಯವರೆಗೂ ತನ್ನ ವೋಲ್ಟೇಜ್ ಕಡಿಮೆ ಮಾಡ್ಕೊಂಡು ಬಂದು ಶೂನ್ಯ ಆಗ್ಬಿಡ್ತಾನೆ. ಆದ್ರೆ ಸಾಧನೆ ನಿಲ್ಲಬಾರದು ಅಂತ ಅನ್ನೋದು ಅಮಾವಾಸ್ಯೆಯಿಂದ ಮತ್ತೆ ಒಂದೊಂದು ಸೇರ್ಕೊಂಡು ಹುಣ್ಣಿಮೆ ಕಡೆ ಬೆಳೆಯುವಂತ ಸನ್ನಿವೇಶ ಇರ್ತದೆ. ಇವೆರಡು ನಮಗೆ ಸಾಧನೆ ಅಲ್ವಾ? ಅದ್ಭುತವಾದ ಉದಾಹರಣೆ ಗುರುಗಳೇ. ಇದನ್ನ ಆ ತಾಯಿ ಹೇಳ್ತಾಳೆ, ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನು ಎಲ್ಲಿದ್ದೇನೆ? ಕತ್ತಲೆಯಲ್ಲಿ ಸೇರ್ಕೊಂಡು ಬಿಟ್ಟಿದ್ದೇನೆ, ಬೆಳಕಿನ ಕಡೆ ಗಮನ ಇಲ್ಲ. ಪ್ರಭುದೇವರು ನೇರವಾಗಿ ನಮ್ಮ ಮುಖಕ್ಕೆ ಕನ್ನಡಿ ಹಿಡಿದ್ರು, ಕಾಣುವ ಕಂಗಳಲ್ಲಿ ಕತ್ತಲೆ. ಹೌದು. ಅಂದ್ರೆ ಅರ್ಥ ಏನು ಸರ್? ನಾವು ಒಂದು ವಸ್ತುವನ್ನ ಬರೀ ಹೊರಗಿನ ಆಕಾರದಲ್ಲಿ ನೋಡ್ತೇವೆ. ಒಬ್ಬ ತಾಯಿ ರಾಣಿ, ಆಕೆ ರಾಜನ ಜೊತೆಯಲ್ಲಿ ಒಂದು ಸಂಧಾನ ಸಭೆಯಲ್ಲಿ ಇರ್ತಾಳೆ. ಅಲ್ಲಿದ್ದವರೆಲ್ಲ ಆಕೆಯನ್ನ ಕೇವಲ ರಾಣಿ ಮಹಾರಾಣಿ ಅಂತ ಕೈ ಮುಗಿದು ನೋಡ್ತಾ ಇರ್ತಾರೆ. ಎಲ್ಲಾ ಪ್ರೋಟೋಕಾಲು ಇರ್ತದಲ್ಲಿ, ಇರಲೇಬೇಕು. ಆಕೆಯ ಮಗು ಓಡ್ ಬರುತ್ತೆ, ಅಮ್ಮ ಅಂತ ಓಡ್ ಬರ್ತದೆ. ಯಾವ ಪ್ರೋಟೋಕಾಲು ಇಲ್ಲ. ಅಷ್ಟೇ ಅಲ್ಲ, ತಾನು ಬಿಂಕ ಬಿಗುಮಾನ ಎಲ್ಲ ಬಿಟ್ಟು ಏನು ಮಗು ಅಂತ ಹೇಳಿ ಮಗು ಹತ್ರ ಹೋಗ್ತಾಳವಳು. ಅಲ್ಲಿ ಯಾವುದನ್ನು ನೋಡಿದ್ರು ಅಲ್ಲಿ ಆ ಮಗು ಆ ರಾಣಿಯಲ್ಲಿ ತಾಯಿಯನ್ನ ನೋಡ್ತು, ಮಮತೆ ಜಾಗೃತ ತಾಯಿಯನ್ನ ನೋಡ್ತು. ಬಾಕಿಯವರೆಲ್ಲ ಯಾರು ನೋಡಿದ್ರು? ಮಹಾರಾಣಿಯನ್ನು ನೋಡಿದ್ರು. ಕಾಣುವ ಕಂಗಳ ನೋಟ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಕಾಣುವ ಕಂಗಳಲ್ಲಿ ಕತ್ತಲೆ, ಕೇಳುವ ಕಿವಿಗಳಲ್ಲಿ ಕತ್ತಲೆ. ನಾವೊಂದು ವಚನ ಹಾಡೋದನ್ನ ಕೇಳ್ತಾ ಇದ್ರೆ ಅದನ್ನ ನಾವು ಅದರ ರಾಗ ಮತ್ತು ವೈಭವವನ್ನ ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಆಹಾ ಓಹೋ ಅಂತೀವಿ ಹೊರತು ಅದು ಏನ್ ನಮ್ಗೆ ಹೇಳ್ತಾ ಇದೆ ಅಂತ ಅಂತರಂಗವನ್ನ ಪ್ರವೇಶ ಮಾಡೋದಿಲ್ವಲ್ಲ. ಒಂದು ಕವಿತೆ ಆದ್ರೂ ಕೂಡ ಅದ್ರಲ್ಲಿ ಏನು ಮೂಲ ಅರ್ಥ ಇದೆ ಅಂತ ತಿಳಿದೇ ಹೋದ್ರೆ ಸುಮ್ಮನೆ ಅವ್ರು ಬರೆದ್ರು ಇವ್ರು ಬರೆದ್ರು ಅನ್ಕೊಂಡು ಕೂತ್ಕೋತೇವೆ ನೋಡಿ. ಕೇಳುವ ಕಿವಿಗಳಲ್ಲಿ ಕತ್ತಲೆ, ಏನು ಗಮನಿಸ್ಬೇಕೋ ಅದು ಬಿಟ್ಟು ಇನ್ನೆಲ್ಲ ನೋಡ್ತೀವಿ ನಾವು, ಎಲ್ಲಾನು ನೋಡ್ತೀವಿ. ಪೂಜಿಸುವ ಕೈಗಳಲ್ಲಿ ಕತ್ತಲೆ. ಪೂಜಿಸುವ ಕೈಗಳು ಅಂದ್ರೆ ನೋಡಿ ಸರ್, ಕೈ ಎಲ್ಲ ಕೆಲಸನೂ ಮಾಡ್ತದೆ. ಮನೆ ತೊಳೆಯೋದ್ರಿಂದ ಹಿಡಿದು, ತನ್ನ ಮೈ ತೊಳ್ಕೊಳ್ಳೋದ್ರಿಂದ ಹಿಡಿದು, ಲಿಂಗ ಪೂಜೆ ಮಾಡೋವರೆಗೂ ಕೈ ಕೆಲಸ ಮಾಡ್ತದೆ. ಅದು ಶ್ರೇಷ್ಠವಾದ ಕೆಲಸ, ಇದು ಕನಿಷ್ಠವಾದ ಕೆಲಸ ಅಂತ ಕೈ ಅನ್ನೋದಿಲ್ಲ. ಅದು ನಾವೇನ್ ಮಾಡ್ತೀವಿ? ನೀವು ಒಬ್ಬರೇ ಪೂಜೆ ಮಾಡ್ಕೊಳ್ಬೇಕಾದ್ರೆ ದೇವರಿಗೆ ಈ ರೀತಿ ಹೂವು ಇಡ್ತೀರಿ. ಹೌದು. 4 ಜನ ಭಕ್ತರಿದ್ದಾಗ ಈ ಕೈಗೊಂದು ವೈಭವ, ತೋರುವಿಕೆ ಜಾಸ್ತಿ ಆಗ್ತದೆ. ಪೂಜಿಸುವ ಕೈಗಳಲ್ಲಿ ಕತ್ತಲೆ, ನೆನೆವ ಮನದಲ್ಲಿ ಕತ್ತಲೆ.
ನಾವು ಆ ಲಿಂಗಯ್ಯನ ಹತ್ರ ಹೋದಾಗ ಮೂಲ ಚೈತನ್ಯದ ಹತ್ರ ಹೋದಾಗ ನಾವು ತಾಯಿಯ ಬಳಿ ಮಗು ಹೋದಾಗ ಹೋಗ್ಬೇಕು. ರಾಣಿ ಹತ್ರ ಹೋಗಬಾರ್ದು. ನಾನೊಬ್ಬ ಸೇವಕನಾಗಿ ಅಥವಾ ನಾನು ಮಂತ್ರಿಯಾಗಿ ಅಥವಾ ನಾನು ರಾಜನಾಗಿ ಹೋಗುವಂತ ರೀತಿಯಲ್ಲಿ ಹೋಗಬಾರದು. ಖಂಡಿತ. ನೆನೆವ ಮನದಲ್ಲಿ ಕತ್ತಲೆ. ಈ ಅಜ್ಞಾನದ ಪೊರೆ ನಾವು ಪ್ರತಿಯೊಂದಲ್ಲೂ ನೋಡಿ, ನೋಡೋದ್ರಿಂದ ಹಿಡಿದು, ಪೂಜೆ ಮಾಡೋದ್ರಿಂದ ಹಿಡಿದು, ಮನಸ್ಸಿನಿಂದ ಹಿಡಿದು, ಮಾತಿನಿಂದ ಹಿಡಿದು ಎಲ್ಲ ಕಡೆ ಆವರಿಸಿರ್ಬೇಕಾದ್ರೆ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನು ಅಂತ ಮುಕ್ತಾಯಕ್ಕೆ ಹೇಳ್ತಾಳಲ್ಲ, ಆ ಕತ್ತಲೆಯನ್ನೇ ಬೆಳಕು ಅಂತ ನಾವು ತಿಳ್ಕೊಂಡು ಕೂತಿದ್ದೇವೆ. ಹಾಗೆ ಆಗಿದ್ದಾರೆ ಬದುಕು. ಪ್ರಭುದೇವರು ಹೇಳಿದ್ರು, ರಿಸಲ್ಟ್ ಜಡ್ಜ್ಮೆಂಟ್ ಕೊಟ್ಟರು ಅವರು. ಕತ್ತಲೆ ಎಂಬುದು ಇತ್ತಲೆ, ಗುಹೇಶ್ವರನೆಂಬುದು ಅತ್ತಲೆ. ಈಗ ನೋಡಿ, ಅಲ್ಲಂ ಪ್ರಭುಗಳ ವಚನ ಹೇಳ್ತಾ ಇದ್ದೀರಾ ಗುರುಗಳೇ. ಅದೇ ವಚನ ಅಲ್ಲಂ ಪ್ರಭುಗಳೇ ಹೇಳ್ತಾ ಇರೋದು. ನೆನಹು ಸತ್ತಿತ್ತು, ಭ್ರಾಂತು ಬೆಂದಿತ್ತು, ಅರಿವು ಮರೆಯಿತ್ತು, ಗುರುವು ಗೆಟ್ಟಿತ್ತು, ಗತಿಯ ನರಸಲುಂಟೆ, ಮತಿಯ ನರಸಲುಂಟೆ, ಅಂಗವೆಲ್ಲ ನಷ್ಟವಾಗಿ ಲಿಂಗ ಲೀಯವಾಯಿತು, ಕಂಗಳಂಗದ ಕಳೆಯ ಬೆಳಗಿನ ಭಂಗ ಹಿಂಗಿತ್ತು ಗ್ರಹಿಸುವ. ಇದು ಬಹಳ ಸಹಜವಾಗಿರುವಂತ ವಾಸ್ತವ ಸತ್ಯ ಸರ್. ಇದು ಇವತ್ತಿನ ವಸ್ತುಸ್ಥಿತಿ ನೋಡಿ. ನೆನಹು ಸತ್ತಿತ್ತು, ನಮ್ಮ ನೆನಹು ಸಹ ಇಲ್ಲ. ಅದ್ರಲ್ಲಿ ಲಿಂಗಪ್ಪನ ಮರಿತೀವಲ್ಲ, ಅದೇ ನೆನಹು ಸಾಯುವುದು. ಅಲ್ಲಲ್ಲ, ನೆನಹು ನಾನು ತಿಳಿದವ, ನಾನು ತಿಳಿತಾ ಇದ್ದೇನೆ ಅನ್ನೋದು ಮರ್ತೋಗುತ್ತೆ. ಅಲ್ಲ, ಏನ್ ತಿಳಿಯೋದು ನೋಡಿ ಸರ್, ಒಂದು ನಿದ್ರಾ ಸಮಾಧಿ ಸ್ಥಿತಿ ಅಂತ ಶಂಕರಾಚಾರ್ಯ ಹೇಳ್ತಾರೆ. ನಿದ್ದೆಯಲ್ಲಿ ಇವೆಲ್ಲವನ್ನು ನಾವು ಉದಾಹರಣೆ ಕೊಟ್ಕೊಳ್ಬಹುದು. ನೀವು ನಿದ್ದೆ ಮಾಡಬೇಕಾದ್ರೆ ನಾನು ಇದ್ದೇನೆ, ನಾನು ಇಂಥವನು ಅನ್ನೋದು ನೆನಪಿದೆಯಾ ನಿಮಗೆ? ಇಲ್ಲ. ಭ್ರಾಂತ ಬೆಂದಿತ್ತು. ಈ ಭ್ರಾಂತಿ ಏನಾಗಿದೆ? ನೆನಹು ಸತ್ತಿತ್ತು, ಭ್ರಾಂತ ಬೆಂದಿತ್ತು. ಭ್ರಾಂತಿ ಅಂದ್ರೆ ಇಲ್ಲದಿರುವುದನ್ನ ಇದೆ ಅಂತ ಹೇಳಿ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಅದು. ಭ್ರಾಂತು ಬೆಂದಿತ್ತು, ಅರಿವು ಮರೆಯಿತ್ತು. ಯಾಕೆಂದ್ರೆ ನಾನು ತಿಳಿದವ ಅಂತ ಅನ್ನುವಂಥ ಪ್ರಜ್ಞೆ ಎಲ್ಲಿವರೆಗೂ ಇರ್ತದೆ? ತಿಳಿಬೇಕು ಅನ್ನುವರೆಗೂ. ತಿಳಿದ ಮೇಲೆ ಅದು ಅರಿವು ನಮ್ಮಿಂದ ದೂರ ಅಲ್ಲ, ಅದು ಅಣಲೊಳಗಿಟ್ಟು ಅಗಿಯುವಂಥ ವಿಚಾರ ಅಲ್ಲ, ಅದೇ ನಾವಾದಂಥ ವ್ಯವಸ್ಥೆ ಅದು. ಕುರುಹುಗೆಟ್ಟಿತ್ತು. ನಾವು ಯಾವುದನ್ನು ನಾನೇ ಕುರುಹಾದಾಗ, ಎಲ್ಲವೂ ನಾನೇ ಆದಾಗ ಅದರಲ್ಲಿ ಬೇರೆ ಹುಡುಕೋದೇನಿದೆ? ನಾನೇ ಲಿಂಗವಾದಾಗ ಹುಡುಕೋದೇನಿದೆ? ಆದ್ರಿಂದಲೇ ಅಲ್ಲಿ ಹೇಳಿದ್ರು, ಗತಿಯನ್ನು ಅರಸಲುಂಟೆ. ಆ ದಾರಿಯನ್ನು ಹೋಗ್ಲಿಕ್ಕೆ ಸಾಧ್ಯವ ನೀನು? ಬಯಲಿನ ಹಾದಿಯನ್ನ ಎಲ್ಲಿ ಹುಡುಕ್ತೀಯ ನೀನು? ಬಯಲಾದ ಮೇಲೆ ಈಗ ಒಂದು ಸರ್, ಈ ಬಯಲು ವ್ಯವಸ್ಥೆಗಳಿಗೆ ಉದಾಹರಣೆ ನಾವು ಕೊಟ್ಕೊಂಡು ಹೋದ್ರೆ ಬಹಳ ವಿಶೇಷವಾಗಿರುವಂಥ ಉದಾಹರಣೆ ಇರ್ತದೆ. ಹೂ ಅರಳಿ ಅದರಲ್ಲಿರುವ ಸುಗಂಧ ಗಾಳಿಯಲ್ಲಿ ಸೇರಿ ಹೋದ ಮೇಲೆ, ಅದು ಬಯಲಾದ ಮೇಲೆ ಅದನ್ನು ಎಲ್ಲಿ ಹುಡುಕ್ತೀರಿ ನೀವು? ಅದು ಯಾವ ರೀತಿ ಬಯಲಾಯಿತು, ಯಾವ ಕಣದಲ್ಲಿ, ಯಾವ ಕ್ಷಣದಲ್ಲಿ, ಯಾವ ಗಾಳಿಯಲ್ಲಿ, ಯಾವ ಹಂತದಲ್ಲಿ, ಎಲ್ಲಿ ಬೆರೆತಿದೆ ಅನ್ನೋದನ್ನ ಹುಡುಕಕ್ಕಾಗತ್ತಾ? ಅದು ಸೈನ್ಸ್ ಮಾಡ್ಕೊಳ್ಳುತ್ತೆ. ಅಲ್ಲ, ಅದು ಬೌದ್ಧಿಕವಾದಂಥ ಕಸರತ್ತು ಅಷ್ಟೇ. ಮತಿಯ ನರಸಲುಂಟೆ, ಅದೇ ನೀವು ಹೇಳಿದ್ರಲ್ಲ ಸೈನ್ಸ್. ಮತಿಯ ನರಸಲುಂಟೆ. ಯಾಕೆ ಅಂದ್ರೆ ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಯಿತು. ಪರ್ಫೆಕ್ಟ್. ನೀವು ಹೇಳಿದ್ರಲ್ಲ, ನೀವು ಅಂಗದಿಂದ ಲಿಂಗದೆಡೆಗೆ ಅಂತ. ಒಂದು ಹೇಳ್ತೀನಿ, ಒಂದು ನೀರಿನ ಹನಿ ಇದೆ, ಅದರಲ್ಲಿರ್ತಕ್ಕಂಥ ಸೂಕ್ಷ್ಮ ಕಣಗಳೆಲ್ಲವೂ ಸಹ ಒಂದನ್ನೊಂದು ಆಶ್ರಯಿಸಿಕೊಂಡು ಕೂತಿವೆ. ಅಲ್ಲ, ಆಶ್ರಯ ಇಲ್ವಲ್ಲ, ಎಲ್ಲವೂ ಒಂದೊಂದೊಂದು ಆಶ್ರಯಿಸಿಕೊಂಡು ಹಿಡ್ಕೊಂಡು ಕೂತಿದೆ. ಅದರ ತೂಕ ಜಾಸ್ತಿ. ಒಂದು ಅಣೆಕಟ್ಟೆಯಲ್ಲಿ ನೀರಿನ ಒತ್ತಡ ಜಾಸ್ತಿ ಆಯಿತು, ಅಣೆಕಟ್ಟೆ ಕಿತ್ತೋಗ್ತದೆ. ಖಂಡಿತ. ಹೌದಲ್ವಾ? ನೋಡಿದೀವಲ್ಲ, ಅನುಭವ. ಆದರೆ ಅದೇ ನೀರು ಪ್ರತಿಯೊಂದು ಕಣಗಳು ಪರಿಪೂರ್ಣವಾಗಿ ಸ್ವಾಯತ್ತತೆಯನ್ನು ಸಾಧಿಸಿ ಅದು ಮೋಡದಲ್ಲಿರ್ತಕ್ಕಂಥ ಅಣುಗಳ ನೀರಿನ ಕಣಗಳಾಗ್ಬಿಟ್ರೆ, ಬಿಟ್ಟು ಮೇಲೆ ಸಮುದ್ರ ಅಲ್ಲ, ಪ್ರತಿಯೊಂದು ಕಣಗಳು ಅಲ್ಲಿ ಸ್ವಯಂಭೂ. ಅಲ್ಲಿ ಆಶ್ರಯ ಇಲ್ಲ, ಅದು ನಿರಾಶ್ರಯ. ನೋಡಿ, ಅದನ್ನು ಆ ಲೆಕ್ಕದಲ್ಲಿ ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಯಿತು. ಆಕಾಶದಲ್ಲಿ ಮೋಡ ಇದೆಯಲ್ಲ ಸರ್,
100 ಅಣೆಕಟ್ಟೆಗಳಷ್ಟು ನೀರು ಆಕಾಶದಲ್ಲಿ ಇದೆಯಲ್ಲ, ಅದಕ್ಕೆ ಯಾರು ಕಟ್ಟೆ ಹಾಕಿ ನಿಲ್ಸಿರೋದು? ಇಡೀ ಊರು ಹರಿದೋಗ್ತವೆ, ಬೆಟ್ಟನೇ ಕರಗೋಗುತ್ತೆ. ಮೇಘ ಸ್ಫೋಟ 1 ಗಂಟೆಯಲ್ಲಿ ಇಡೀ ಊರೇ ಕೊಚ್ಚೋಯ್ತು ಅಂತಾರೆ ನಾವು. ಮೇಘ ಸ್ಫೋಟ ಮೊನ್ನೆ ಹಿಮಾಚಲ್ ಪ್ರದೇಶ್ ಎಲ್ಲ ಕಡೆ ಅಲ್ಲ, ಆ ರೀತಿ ಆ ಅಣುಗಳು ಹೇಗಿವೆ ಅಲ್ಲಿ ಅಂದ್ರೆ ಪ್ರತಿಯೊಂದು ನಿರಾಲಂಬವಾಗಿ ಅವಲಂಬನೆಯನ್ನ ಮರೆತು ಪರಿಪೂರ್ಣತೆಯ ನೆಲೆಯಲ್ಲಿ ನಿಂತಿದೆ. ಇದನ್ನೇ ನಮ್ಮ ಶರಣರ ಬಗ್ಗೆ ಹೇಳಿದ್ರು. ಪ್ರಭುದೇವರನ್ನ ವ್ಯೋಮಕಾಯ ಅಂತ ಕರೆದ್ರು. ವ್ಯೋಮಕಾಯ ಅಂದ್ರೇನು? ಇಡೀ ಶರೀರ ಸ್ವಯಂಭುವಾಗಿ ಬಯಲಾಗಿದೆ ಅಂತ. ಬಯಲಾಗಿದೆ ಅಂದ್ರೇನು? ಈಗ ನೋಡಿ, ಒಂದೊಂದು ನೀರಿನ ಕಣಗಳು ಒಂದೊಂದೊಂದು ಆಶ್ರಯಿಸಿ ತುಂತುರು ಹನಿಯಾಗಿ, ದೊಡ್ಡ ಹನಿಯಾಗಿ, ಮಳೆಯಾಗಿ, ಹೊಳೆಯಾಗಿ ಇರೋವಂಥದ್ದು ಅವನತಿಯ ಹಾದಿಯಾದರೆ, ಒಂದೊಂದು ತನ್ನ ತನವನ್ನು ಬಿಟ್ಟು ಪರಿಪೂರ್ಣವಾಗಿ ಒಂದೊಂದು ಸ್ವಯಂಭುವಾಗಿ ಪರಿಪೂರ್ಣವಾದ ನೆಲೆಯಲ್ಲಿ ನಿಲ್ಲುವಂಥ ಒಂದು ಆವಿಯ ಕಣವಾಗಿ ನಿಲ್ಲೋದಿದೆಯಲ್ಲ, ಅವುಗಳಲ್ಲಿ ಒಂದಕ್ಕೊಂದು ನೋಡಿ, ವಿಶ್ವಾಸ ಇದೆ, ಹೊಂದಾಣಿಕೆ ಇದೆ, ಅವಲಂಬನೆ ಇಲ್ಲ. ಅವಲಂಬನೆ ಇಲ್ಲ ಅಲ್ಲಿ. ಆ ಅವಲಂಬನೆ ಇಲ್ಲದೆ ಇರತಕ್ಕಂಥ ನೆಲೆ ಇದೆಯಲ್ಲ, ಇದು 12ನೇ ಶತಮಾನದ ಶರಣರು ಸಾಧಿಸಿದಂತಹ ಒಂದು ಸಮೂಹ ಪ್ರಜ್ಞೆಯ ನಿರಾಲಂಬವಾಗಿರ್ತಕ್ಕಂಥ ಒಂದು ಪ್ರಜ್ಞೆ ಅದು. ಈಗ ನೋಡಿ, ಬೆಳಕು ನಾವು ಅಂಗಲಿಂಗ ಅಂತ ನಾವೇನು ಹೇಳ್ತೇವೆ, ಇಡೀ ಶರಣ ಗಣವೇ ಆ ರೀತಿ ಇತ್ತು ಖಂಡಿತ. ನೋಡಿ, ಅದನ್ನೇ ಪ್ರಭುದೇವರು ಹೇಳ್ತಾರೆ ಒಂದು ವಚನದಲ್ಲಿ. ಕಲ್ಯಾಣ ಹೇಗಿತ್ತು ಅನ್ನೋದನ್ನ ಅವ್ರು ಹೇಳೋದು. ಹರಿವ ನದಿಗೆ ಮೈಯೆಲ್ಲ ಕಾಲು. ಅವರು ಆವಿಗೋಗಿಲ್ಲ, ಸಮೂಹ ಪ್ರಜ್ಞೆಯನ್ನು ಕುರಿತು ಹೇಳ್ತಾರೆ. ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. 3 ಉದಾಹರಣೆ ಕೊಟ್ಟು ಮುಂದೆ ಹೇಳ್ತಾರೆ, ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು. ಎಲ್ಲರೂ ಅರಿವಿನ ಬೆಳಕಿನ ಕಿಡಿಗಳಾಗಿ, ಅರಿವಿನ ಕಿರಣಗಳಾಗಿ ಸಹಜವಾಗಿ ಸಹಜತೆಯಲ್ಲಿ ಇರುವವರು. ಈಗ ನೀವು ಅರಿವಿನ ಬೆಳಕಿನ ಕಿಡಿ ಅಂತಂದ್ರಲ್ಲ, ಇದರ ಅರಿವು ನಮಗೆ ಮೂಡಿಲ್ಲ. ಉದಾಹರಣೆಗೆ ಅತ್ಯಂತ ಎಲ್ಲ ಸಲ ನಾವು ಬಳಸ್ತೀವಿ, ತನ್ನ ತಾನರಿತು. ಆ ಮಾತು ಇಲ್ಲಿಗೆ ಜೋಡಿಸಿ ಗುರುಗಳೇ. ತನ್ನನ್ನು ತಾನು ಅರಿತು ತಾನಾರೆಂದು ತಿಳಿದಡೆ ತಾ ದೇವ ನೋಡ. ಈ ಅರಿವು ಮೂಡಬೇಕಾ ಇಲ್ವಾ? ಹೌದು ಸರ್. ನೋಡಿ, ತನ್ನ ತಾನಾರೆಂದರಿತು, ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ. ಹೌದು. ತನ್ನ ತಾನಾರೆಂದು ತಿಳಿದೊಡೆ ಅಂತ ಹೇಳಿದ್ರೆ ನಾನು ಯಾವುದೇ, ಅದನ್ನೇ ಬೇಕಾದಷ್ಟು ಶರಣರು ಹೇಳಿದ್ರು, ನಾನು ಇಲ್ಲ ಅಂತ ಅನ್ನುವಂಥ ವಚನಗಳು ಎಷ್ಟು ಬರ್ತದೆ. ಈಗ ತಾವು ಹೇಳಿದ ಮಾತುಗಳಿಗೆ ಯಾಕಂದ್ರೆ ಒಂದಕ್ಕೊಂದು ಅವು ಸಂಬಂಧ ಇಟ್ಕೊಳ್ಳೋದೇ. ನೋಡಿ, ಆ ಲೆಕ್ಕದಲ್ಲಿ ತನು ನಿನ್ನದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ. ಮನ ನೋಡಿ, ಇದು ಸ್ಥೂಲವಾಗಿರುವಂಥದ್ದು. ಇಡೀ ಶರೀರದ ಒಂದೊಂದು ಕಣಕಣಗಳು ಸೇರಿದಂತೆ ಎಲ್ಲವೂ ನಿನ್ನದಂದ ಮೇಲೆ ನಂದೇನಿಲ್ಲ. ಮನ ನಿನ್ನದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ. ಇದು ಇಲ್ಲ. ಅದು ಬಿಟ್ಟು ಅದರ ಒಳಗಡೆ ಘನ ನಿಮ್ಮದೆಂದ ಬಳಿಕ ನನ್ನ ಸಂಕಲ್ಪ, ನಾನು ಅನ್ನೋ ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ನಿಮ್ಮದೆಂದ ಬಳಿಕ ಎನಗೆ ಬೇರೆ ಘನವಿಲ್ಲ. ಇಂತಿ ತ್ರಿವಿಧವೂ ನಿಮ್ಮದೆಂದ ಬಳಿಕ ಎನಗೆ ಬೇರೆ ವಿಷಯವಿಲ್ಲ ಕೂಗಲ ಸಂಭವ. ಇದೇ ನಮ್ಮ ಮೂಲ ಲಿಂಗಾಯತ ದರ್ಶನದ ಮೂಲ ತತ್ವ. ಇದನ್ನು ಅರ್ಥ ಮಾಡ್ಕೊಂಡು ನೀನು ಏನಾದರೂ ಮಾಡು, ಲಿಂಗ ಪ್ರಜ್ಞೆಯಿಂದ ಮಾಡು, ಅಷ್ಟೇನೆ. ನೋಡಿ, ತೆರಹಿಲ್ಲದೆ ಇರಬೇಕು ಪ್ರತಿಯೊಬ್ಬ ಲಿಂಗವಂತ ಅನ್ನೋದನ್ನು ಕುರಿತು ಹೇಳ್ತಾರೆ ನಿರಾಳ ಗುರು ಸ್ತೋತ್ರದಲ್ಲಿ. ಬಯಲನ್ನು ಹೇಗೆ ಪೂಜೆ ಮಾಡಬೇಕು, ಬಯಲು ನಿರವಯಲಾಗೋದು ಹೇಗೆ ಅನ್ನೋದನ್ನು ಅವರು ಹೇಳ್ತಾರೆ. ಪ್ರಭುದೇವರ ವಚನ ನಿಮಗೆ ಗೊತ್ತಿದೆ. ಬಯಲೊಳಗೆ ಬಯಲೊಗೆದು ಬಯಲೊಳಗೆ ಸಂಚರಿಸಿ. ನೋಡಿ, ಇದು ನಮ್ಮ ಗುರುಕರ್ಣ ತ್ರಿವಿಧಿಯಲ್ಲಿ ನಮ್ಮ ಮೈಲಾರ ಬಸವಲಿಂಗ ಶರಣರು ಹೇಳೋದು. ಬಯಲೊಳಗೆ ಬಯಲೊಗೆದು ಬಯಲೊಳಗೆ ಸಂಚರಿಸಿ ಬಯಲು ಬಯಲೊಳಗೆ ಲಯವಾಗುವುದು ಕಂಡು ಭಯಗೊಂಡೆ ಗುರುವೆ ಕೃಪೆಯಾಗು. ಬಯಲು ಬಯಲನೆ ಬಿತ್ತಿ ಅಂದಾಗೆ ಇದೆ ನೋಡಿ ವಚನ, ಪ್ರಭುದೇವರ ವಚನ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲೊಳಗೆ ಬಯಲಾಯಿತಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲೊಳಗೆ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರೆಲ್ಲರೂ ಮುನ್ನವೇ ಬಯಲಾದರು, ನಾ ನಿಮ್ಮ ನೆಮ್ಮಿ ಬಯಲಾದೆ ಗುಹೇಶ್ವರ. ಇದನ್ನೇ
ಇವರು ನಿರಾಳ ಗುರುಸ್ತೋತ್ರದಲ್ಲಿ ಒಬ್ಬ ಶರಣರು ಹೇಳ್ತಾರೆ, ಬಯಲ ರೂಪಾಗಿರ್ದ ಲಿಂಗವ ಬಯಲ ಹಸ್ತದೊಳಿರಿಸಿ ಸಂತತ ಬಯಲ ಪೂಜೆಯ ಮಾಡಿ ಮನ ಮುಳುಗಾಡಿ ಮುದದಿಂದ ಬಯಲ ದ್ರವ್ಯಗಳರ್ಪಿಸುತ್ತ ಚಿದ್ಬಯಲ ಶೇಷವನುಂಡು ಸುಖಿಸುವ ಬಯಲೊಳಗೆ ನಿರವಯಲ ತೋರಿದ ಗುರುವೇ ಶರಣಾರ್ಥಿ. ಆ ಬಯಲಿಗನಾಗಿ ಬದುಕೋದು ಹೇಗೆ ಸರ್? ಎಲ್ಲವನ್ನು ಬಿಡಬೇಕಾಗುತ್ತೆ. ಅಲ್ಲ, ಬಿಡೋದಲ್ಲ, ನಾನು ಅನ್ನೋದು ಅಲ್ಲ, ನೋಡಿ ನೋಡಿ, ಅಲ್ಲೇ ಸ್ವಲ್ಪ ವ್ಯತ್ಯಾಸ ನಾನು ಹೇಳ್ತೀನಿ. ಎಲ್ಲವನ್ನು ಬಿಡೋದು ಅಂತ ಅಲ್ಲ, ಎಲ್ಲವೂ ಬಯಲಾಗೋದು. ನೋಡಿ ಸರ್, ಈ ವಸ್ತುವನ್ನ ಆ ಜಾಗಕ್ಕೆ ತಳ್ಬೋದು, ಈ ಬಯಲನ್ನು ಆ ಬಯಲೊಳಗೆ ಸೇರ್ಸೋದು ಹೇಗೆ? ಇದು ಬಯಲಾಗಿ ಅದು ಬಯಲಾದ ಮೇಲೆ ಬಯಲೊಳಗೆ ಸಹಜವಾಗಿಯೇ ಬೆರೆತಿರ್ತದಲ್ಲ. ಈಗ ಅಖಂಡ ಚೈತನ್ಯಾತ್ಮಕ ಶಕ್ತಿ ಎಲ್ಲ ಎತ್ತ ನೋಡಿದಡ ತತ್ತ ಇರುವಾಗ ಅದು ಕೂಡ್ಕೊಂಡಿರೋದು ಎಲ್ಲ ಬಯಲಾಗಿರುವಂತ ನೆಲೆಯಲ್ಲಿ ಬಂದ. ನೋಡಿ, ಈ ಬಯಲು ಅನ್ನುವಂಥ ಶಬ್ದದ ಅತ್ಯಂತಿಕ ಆನುಭಾವಿಕ ನೆಲೆಯನ್ನ ಜಗತ್ತಿಗೆ ತೋರಿಸಿಕೊಟ್ಟವರು ಶರಣರು. ಆಯ್ತದ್ ನಮ್ಗೆ ಅರ್ಥ ಆಗ್ತಿಲ್ವಲ್ಲ ಗುರುಗಳೇ? ಅದನ್ನ ನಾವು ಬೌದ್ಧಿಕವಾದ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ, ಅಂತರಂಗವಾದ ಅನುಸಂಧಾನದಲ್ಲಿ ನೋಡ್ಬೇಕು ಅದನ್ನ ಬಯಲನ್ನ. ಅನುಸಂಧಾನ ನೋಡಿ, ಬಯಲಿನ ಒಂದೊಂದು ಕ್ಷಣ ನಿಮಗೆ ಗೊತ್ತಾಗ್ತದೆ. ಅದಕ್ಕೆ ಉದಾಹರಣೆ ನಾನು 108 ಸತಿ ಹೇಳಿದ್ದೀನಿ. ನೀವು ಗಾಢ ನಿದ್ದೆಯಲ್ಲಿ ಬೆಳಕಿನ ಒಂದು ಟ್ರೇಲರ್ ಫಿಲಮ್, ನೀವು ಬಯಲಿನ ಟ್ರೇಲರ್ ಫಿಲಮ್ ನೋಡಿದ್ರಿ ನೀವು, ಕಾಲಾತೀತವಾದಂಥ ಒಂದು ವ್ಯವಸ್ಥೆ, ಅದು ಸಹಜವಾಗಿ ಎಲ್ಲವನ್ನೂ ಆವರಿಸಿದಾಗ ಈಗ ಏನಾಗಿದೆ ಅಂತಂದ್ರೆ, ನಮ್ಮ ಕತೆ ಏನಾಗಿದೆ ಗೊತ್ತಾ ಸರ್? ಅಕ್ಕ ಹೇಳದ್ಲ, ಮುಕ್ತಾಯ ಅಕ್ಕ, ಅಲ್ಲ, ಕಣ್ಣ ಕಟ್ಟಿ ಕನ್ನಡಿಯ ತೋರಿದಂತ ಇತ್ತು ಅಜಗಣ್ಣ ನಿನ್ನ ಯೋಗ. ಹಂಗೆ ಆಗೋಗಿದೆ ಬದುಕೆಲ್ಲ. ಕಣ್ಣ ಕಟ್ಟಿ ಕನ್ನಡಿಯ ತೋರೋದು ಒಂದು ಅರ್ಥ ಏನು ಸರ್? ಕನ್ನಡಿ ಅದ್ಭುತವಾಗಿರುವಂತ ಬಯಲನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನುವಂತ ವಚನಗಳು ನಮ್ಮ ಕಣ್ಣೆದುರಿಗಿದೆ. ಆದ್ರೆ ನಾವು ಅದ್ರಲ್ಲಿ ಏನ್ ನೋಡ್ಬೇಕೋ ಅದನ್ನ ನೋಡ್ತಾ ಇಲ್ಲ. ಇದಕ್ಕೆ ಪೂರಕವಾಗಿ ಗುರುಗಳೇ, ಇನ್ನೋರು ನೀವೇನ್ ಹೇಳ್ತಾ ಇದ್ದೀರ ಅದಕ್ಕೆ ಪೂರಕವಾಗಿ ವಚನ ಬರೀತಾರೆ. ತನ್ನ ತಾನರಿವುದೇನೋ, ತನ್ನ ತಾನರಿವುದೇನೋ, ತನ್ನ ಮರೆಯುವುದು ಮತ್ತದೇನೋ. ತನ್ನ ತಾನರಿವುದೇನೋ, ತನ್ನ ತಾ ಮರೆಯುವುದು ಮತ್ತದೇನೋ. ಅರಿವುದು ಒಂದೇ, ಅರಿವುದು ಒಂದೇ, ತನ್ನನ್ನರಿಯಲುಂಟೆ, ತನ್ನನ್ನರಿಯಲುಂಟೆ. ಅರಿವು ತಾನೇ ತನ್ನ ಮರೆಯಲುಂಟೆ, ಅರಿವು ತಾನೇ ತನ್ನ ಮರೆಯಲುಂಟೆ. ಆ ಅರಿವು ತಾನೇ ತಾನೆಂದರಿತಂಗೆ 3 ಇಲ್ಲ, 6 ಇಲ್ಲ, 8 ಇಲ್ಲ, 18 ಇಲ್ಲ, ಪುಸಿ ಪುಸಿ ತನ್ನ ಭ್ರಾಮಕದಿಂದ ತೋರಿತ್ತು ನೋಡ. ಎಲ್ಲವೂ ಭ್ರಾಮಕದಿಂದ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ವಿಪ್ಪುದಕ್ಕೆ ಒಂದು ಇದು ಚಿಹ್ನ. ಎಷ್ಟು ಪೂರಕವಾಗಿ ಅಲ್ಲ, ಇದನ್ನ ನಮ್ಮ ಅಂತರಂಗದ ನೆಲೆಯಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು. ಅಂತರಂಗದಲ್ಲಿ ನಾವು ಯೋಚನೆ ಮಾಡ್ಬೇಕು. ಅದು ಹೊರಗೆ ಬೋಧನೆಯ ವಿಷಯ ಅಲ್ಲ ಗುರುಗಳೇ, ಇದು ಅನುಸಂಧಾನ. ನೀವು ಹೇಳಿದ ಪೂರಕವಾಗಿರತಕ್ಕಂಥ ವಚನವನ್ನ ಸೌರಾಷ್ಟ್ರದ ಆದಾಯ ಬರೀತಾರೆ. ಅಲ್ಲ, ತನ್ನ ತಾನರಿವುದೇನೋ, ತನ್ನ ತಾನು ಮರೆಯುವುದೇನು. ನಾನು ಅರಿತೆ, ಸ್ವಲ್ಪ ಪೂರ್ಣ ವಿಶ್ಲೇಷಣೆ. ಅರಿವು ಮರವೇ ದ್ವಂದ್ವ. ನೋಡಿ, ಅರಿವು ಮರವೇ ಪೂಗಾದ ಅಭಾವ. ನಾನು ಅರಿತಿದ್ದೇನೆ, ನಾನು ಮರೆತಿದ್ದೇನೆ ಅಂತ ಅನ್ನುವುದನ್ನ ಬಿಟ್ಟಂತ ಒಂದು ಸ್ಥಿತಿಯಲ್ಲಿರುವಂತಹದ್ದು ಮಹಾಲಿಂಗದ ಸ್ಥಿತಿ. ಅದು ಇನ್ನೊಮ್ಮೆ ಹೇಳಿದ್ರು, ಅರಿವು ಮರವೇ ಪೂಗದ ಅಭಾವ ಅಂತ ಅಂದ್ಬಿಟ್ಟು ಲಿಂಗಯ್ಯನನ್ನ ನಿಜಗಳು ಶಿವಿಗಳು ಒಂದು ಇದರಲ್ಲಿ ಹೇಳ್ತಾರೆ. ಅರಿವು ಮರವೇಗೆ ಸಿಗದೆ ಇದ್ದವನು ಅಂತ. ತನ್ನ ತಾನು ಅರಿತೆ, ನಾನು ಮಹಾಜ್ಞಾನಿ. ಅಯ್ಯೋ ಅವನು ಅರಿತಿಲ್ಲ, ಅಲ್ಲ, ಅರಿಯುವುದು ಒಂದೇ. ಅರಿಯುವುದು ಒಂದೇ. ಅದು ಯಾವುದು? ನನ್ನನ್ನು ನಾನೇ ಅರಿತೇನೆ ಅಂತ ಅನ್ನೋದ್ರಲ್ಲಿ ಒಂದು ಅರ್ಥ ಇದೆಯಾ? ಇಲ್ಲ ಇಲ್ಲ. ಅರಿವು ತನ್ನ ತಾನು ಮರೆಯುವುದುಂಟೆ. ದೀಪ ಕತ್ತಲೆಯನ್ನು ನೋಡಬೇಕು ಅಂದ್ರೆ ಹೇಗಾಗುತ್ತೆ ಸರ್? ಸಾಧ್ಯನೇ. ಬೆಳಕೆ ಅಲ್ಲ, ದೀಪ ನಾನು ಕತ್ತಲೆಯನ್ನು ನೋಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತಂತೆ. ಚೆನ್ನಾಗಿದೆ. 1000 ವರ್ಷ ಇದ್ದಂತ ಕತ್ತಲೆಯ ಗವಿ ಒಳಗೆ ಪ್ರವೇಶ ಮಾಡ್ತು, ಕತ್ತಲೆಯನ್ನ ಕಣ್ತುಂಬ. ಅಲ್ಲಿ ಹೋದ ತಕ್ಷಣ ಎಲ್ಲ ಬೆಳಕೆ ಆಗುತ್ತೆ. ಹಾಗೆ ನಾವು ಬೆಳಕಿನಲ್ಲಿ ನಿಂತು ಕತ್ತಲೆಯನ್ನು ಅರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಅರಿವು ತಾನೇ ತನ್ನ ಮರೆಯಲುಂಟೆ. ಆ ಅರಿವು ತಾನೆಂದರಿತವಂಗೆ. ಅರಿವು ಆ ಕತ್ತಲೆ ಎರಡು ಅಲ್ಲ, ನಾನೇ ಆ ಒಂದು ನೆಲೆಯಲ್ಲಿ ಬಂದಾಗ, ನಾನು ಅನ್ನೋದನ್ನು ಬಿಟ್ಟು ಬೆಳಕೆ ಆದಾಗ 6 ಇಲ್ಲ, 3 ಇಲ್ಲ,
ಎಂಟಿಲ್ಲ 18 ಇಲ್ಲ, ಎಲ್ಲ ಭ್ರಮೆಗಳನ್ನು ಒಟ್ಟು ಸಾಧನಾ ಕ್ರಮಗಳನ್ನು ಹೇಳ್ತಾರೆ. ಅಷ್ಟೇ ಎಲ್ಲಾರು ಅಷ್ಟೇ ಅಷ್ಟೇ ಷಟ್ಸ್ಥಲ ಆಸ್ಥಲ. ಅಂದ್ರೆ ತಾನು ಬೆಳಕಾಗಿದ್ದೇನೆ ಅಂತ ಅನ್ನುವಂಥದ್ದು ದ್ವಂದ್ವ ಒಳಿದು ಕೂಡುವುದು, ಎರಡಳಿದು ಕೂಡುವುದು ಅಂತ ಅದಕ್ಕೋಸ್ಕರನೇ ಶರಣ ಹೇಳಿದ್ರು. ಬೇರೆ ವೇದಶಾಸ್ತ್ರ ಪುರಾಣಗಳಲ್ಲಿರ್ತಕ್ಕಂಥ ಭಕ್ತಿ ಚತುರ್ವಿಧ ಭಕ್ತಿ ಅಂತ ಹೇಳಿದ್ರು. ಅದರಲ್ಲಿ ಭೇದ ಇದೆ. ಚತುರ್ವಿಧ ಅಂದ್ಮೇಲೆ ಅಲ್ಲ, 4 ಭೇದ ಇದೆ. ಏನು ಅಂತಂದ್ರೆ ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ. ಸಾಮೀಪ್ಯ ಅಂತಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತೇನೆ. ಈಗ ಮಂತ್ರಿಗಳ ಮನೆ ಹತ್ರ, ಮಂತ್ರಿಗಳ ಆಫೀಸ್ ಹತ್ರ ಒಬ್ಬ ಬಾಗಿಲಿನಲ್ಲಿ ನಿಂತಿರ್ತಾನೆ, ಬಹಳ ಹತ್ರ ಇರ್ತಾನ ಅವನು ಸಾಮೀಪ್ಯ ಇರೋನು. ಅಷ್ಟೇ, ಇನ್ನೇನು ಸಂಬಂಧ ಇಲ್ಲ. ಹಂಗೆ ಪೂಜಾರಿ ಕೂಡ ದೇವರ ಹತ್ರ ಇದ್ದಂಗೆ ಸಾಮೀಪ್ಯ. ಇನ್ನೊಬ್ಬ ಸಾಲೋಕ್ಯ, ಯಾವಾಗಲೂ ಅವ್ರು ನೋಡ್ತಾ ಇರ್ತಾನೆ, ಅವನ ಪರ್ಸನಲ್ ಅಸಿಸ್ಟೆಂಟ್ ಪಿ ಎ ಅಂತ, ಸಾಲೋಕ್ಯ ಅವನು. ಇನ್ನೊಬ್ಬ ಇದ್ದಾನೆ, ಅವನು ಸಾರೂಪ್ಯ ಅಂತ ಅವನ ಪರವಾಗಿ ಏನೇನೆ ಮಂತ್ರಿಗಳ ಪರವಾಗಿ ಎಲ್ಲ ಮಾತು ಹೇಳ್ತಿರ್ತಾನೆ. ಮಂತ್ರಿಗಳು ಹಿಂಗೆ ಹೇಳಿದಾರಯ್ಯ, ಹಂಗೆ ಹೇಳಿದಾರಯ್ಯ ಅಂತ ಅವ್ರನ್ನ ಆವಾಹನೆ ಮಾಡ್ಕೊಂಡು ಎಲ್ಲ ಮಾತಾಡ್ತಿರ್ತಾನೆ. ಇನ್ನೊಬ್ಬ ಸಾಯುಜ್ಯ, ಮಂತ್ರಿಗಳ ಮಗನೇ ಅಂತ ಇಟ್ಕೊಳ್ಳಿ. ಅವ್ರ ಮಾತಿಗೆ ಮಂತ್ರಿಗಳಷ್ಟು ಮಾತಿನಷ್ಟೇ ಬೆಲೆ ಇದೆ ಅಂತ. ಆದರೆ ಇವು 4 ಹೊರಗಡೆ ಇಟ್ಟು ನೋಡುವಂಥದ್ದು. ಸಾಯುಜ್ಯ ಅನ್ನೋದಕ್ಕೆ ಇನ್ನೊಂದು ಹೇಳ್ಬೋದು, ನೀರಿನಲ್ಲಿ ಸಕ್ಕರೆ ಬೆರೆತರೆ ಅದು ಸಾಯುಜ್ಯ. ನೀರಿನಲ್ಲಿ ಸಕ್ಕರೆ ಬೆರೆತರೆ ಸಾಯುಜ್ಯ. ಆದರೆ ಅದು ಪರಿಪೂರ್ಣ ಆಯ್ತಾ? ಇಲ್ಲ. ಬಿಸಿಲಲ್ಲಿ ಇಟ್ಟರೆ ನೀರು ಹೋಗ್ತದೆ, ಸಕ್ಕರೆ ಅಲ್ಲೇ ಉಳಿ. ಈ ಭಕ್ತಿಯನ್ನ ಪರಿಪೂರ್ಣ ಅಂತ ಒಪ್ಪೋದಿಲ್ಲ ಶರಣರು. ಶರಣರು ಸಮರಸ ಭಕ್ತಿ ಅಂತ ಹೇಳಿದ್ರು. ಸಮರಸ ಅಂದ್ರೆ 2 ಅಳಿದು ಕೂಡುವುದು. ನಾನು ಹಿಂದೆನೂ ಹೇಳಿದ್ದೇನೆ, 2 ಅಳಿದು ಕೂಡುವುದು. ನಾನು ನನ್ನ ಅಹಮಿಕೆಯನ್ನ ಬಿಡಬೇಕು, ಮೇಲರಿಮೆಯನ್ನ ಬಿಡಬೇಕು. ಭಕ್ತ ತನ್ನ ಕೀಳರಿಮೆಯನ್ನ ಬಿಡಬೇಕು. ಅಂದ್ರೆ ಲಿಂಗ ಮೇಲರಿಮೆಯನ್ನ ಬಿಡಬೇಕು, ಸಾಧಕ ಕೀಳರಿಮೆಯನ್ನ ಬಿಡಬೇಕು. 2 ಕಳೆದು ಸಹಜವಾಗಿ ಒಂದಾಗುವಂಥದ್ದು. ನೋಡಿ, ಅದನ್ನೇ ಪ್ರಭುದೇವರು ಹೇಳಿದ್ರು, ನಾನು ನೀನೆಂಬ ಉಭಯ ಭೇದ ಒಳಿದು. ಅದು ಬಹಳ ಚೆನ್ನಾಗಿದೆ. ಉಭಯ ಅಳಿಬೇಕಲ್ಲ, ನಾ ಬೇರೆ ನೀ ಬೇರೆ. ಆ ನೆಲೆಯನ್ನ ತಲುಪೋದಿದೆಯಲ್ಲ ಶರಣರ ಸಹಜವಾದಂತ ಸಮರಸ ಭಕ್ತಿ. ಅಲ್ಲ, ಇದು ಮೂಡಬೇಕಲ್ಲ. ಅಲ್ಲ, ಆ ನೆಲೆಯಲ್ಲಿ ನಿಂತಾಗ, ಆ ನೆಲೆಯಲ್ಲಿ ನಿಂತಾಗ ನಾನು ಬೇರೆ ಲಿಂಗ ಬೇರೆ ಎನ್ನುವಂತ ನೆಲೆನೇ ಇಲ್ಲ. ನೋಡಿ, ಅದನ್ನೇ ನಿರಾಳ ಗುರು ಸ್ತೋತ್ರದಲ್ಲಿ ಹೇಳ್ತಾರೆ. ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು. ನೋಡಿ, ಉದಾಹರಣೆ ಕೊಟ್ರಲ್ಲ ನೋಡಿ, ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಇದು ಸ್ಥೂಲವಾಯಿತು. ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಅದು ಸೂಕ್ಷ್ಮ. ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಅದು ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮಾತಿ ಸೂಕ್ಷ್ಮ. ಅದು ಆ ನೆಲೆಯಲ್ಲಿ ಭಾವಲಿಂಗದ ನೆಲೆ. ಅದು ಎಲ್ಲ ಲಿಂಗದ ರೂಪೆನುತ ತೆರೆಹಿಲ್ಲದೆ ಬಿಡಿಸಿ ಬೇರಿರಿಸಲಿಕ್ಕಾಗದೇ ಇರತಕ್ಕಂಥ ನಿಜ ಸ್ವರೂಪವನ್ನು ತೋರಿಸಿದ ಗುರುವೇ ಶರಣ. ಇದಕ್ಕಾಗಲೇ ತಾವು ಹೇಳಿದ್ದು ಉದಾಹರಣೆ ಬಹಳ ಅದ್ಭುತವಾಗಿತ್ತು ಗುರುಗಳೇ. ಬೆಳಕು ಕತ್ತಲೆಯನ್ನು ಅರಸಿ, ಕತ್ತಲೆ ಹೇಗಿದೆ ಅಂತ ನೋಡೋಕೆ ಹೊರಟಾಗ ಅದು ಎಲ್ಲ ಕಡೆ ಬೆಳಕಾಗತ್ತೆ. ಬಹುಶಃ ಆ ಉದಾಹರಣೆ ಎಲ್ಲರಿಗೂ ಕೂಡ ಅರಿವು ಅನ್ನೋದು ಕೂಡ, ಅರಿವು ಮೂಡಿದಾಗ ಇನ್ನೇ ಹುಡುಕೋದು ಏನಿರುತ್ತೆ ಅಲ್ಲಿ ಹೋದಾಗೆಲ್ಲ ಬೆಳಕೆ ಆಗ್ತಾ ಹೋಗುತ್ತೆ. ಅಲ್ಲ, ಈ ಸನ್ನಿವೇಶದಲ್ಲಿ ಕತ್ತಲೆ ನೋಡಿ, ಅದನ್ನ ಹೇಳಿದ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನು ಅಂತಲೂ ಮುಕ್ತಾಯಕ್ಕ ಹೇಳ್ತಾರೆ. ಹೌದು. ಈ ನೆಲೆಯಲ್ಲಿ ನಮ್ಮ ಅಂತರಂಗವನ್ನು ಬೆಳಕು ಮಾಡಿಸಿಕೊಳ್ಳುವ ಸಹಜ ಕ್ರಿಯೆ ಇದೆಯಲ್ಲ, ಅದರ ಸಹಜ ಸ್ವರೂಪ ಅರಿವು ಅಂತ ನಾವು ಇಟ್ಕೊಳ್ಬೇಕು. ಭಾಳ ಈಗ ನೋಡಿ, ಇನ್ನೊಂದು ಕಡೆ ಅಮುಗೆ ರಾಯಮ್ಮ, ಅರಿವು ಸಂಬಂಧವುಳ್ಳ ಪರಿಪೂರ್ಣ ಜ್ಞಾನಿಗಳ ಅಡಿಗಳಿಗೆ ನಾನೆರಗುವೆನಯ್ಯ. ನಾವು ಯಾರು ಕಾಲು ಬೀಳ್ತೀವಿ ಗುರುಗಳೇ? ಈಗ ನಾವು ವಿಚಾರ ಮಾಡಬೇಕಲ್ಲ. ಹೋಗೋ ಕಾಲಿಗೆ ಬೀಳ್ತಿರ್ತೀವಿ. ಇಲ್ಲಿ ಯಾರಿಗೆ ಹೇಳ್ತಾರೆ? ಮುಗಿ ರಾಯಮ್ಮ, ಅರಿವು ಸಂಬಂಧವುಳ್ಳ ಪರಿಪೂರ್ಣ ಜ್ಞಾನಿಗಳ ಅಡಿಗಳಿಗೆ ನಾನೆರಗುವೆನಯ್ಯ. ಎಡೆ ದೆರಹಿಲ್ಲದೆ ಮೃಡನ ನೆನೆಬವರ ಅಡಿಗಳಿಗೆ
ನಾನೆರುಗುವೆನಯ್ಯ. ಕಡುಗಲಿಗಳ ಕಂಡಡ ಪರಶಿವನೆಂಬೆನಯ್ಯ. ಕಡುಗಲಿಗಳ ಕಂಡಡೆ ಪರಶಿವನೆಂಬೆನಯ್ಯ. ಅಮುಗೇಶ್ವರ ಲಿಂಗವನರಿದ ಘನ ಮಹಿಮೆಂಬೆನಯ್ಯ. ಹೇಳಿದ ಮತ್ತೊಂದು ಪೂರಕವಾದ ವಚನನೇ ಅದಕ್ಕೆ. ಸರ್, ಅರಿವು ಸಂಬಂಧವುಳ್ಳ ಪರಿಪೂರ್ಣ ಜ್ಞಾನಿಗಳು ಅಂದ್ರೆ ಅರಿವು ಮತ್ತು ಅವರ ಅಸ್ತಿತ್ವ ಎರಡು ಬೇರೆ ಅಲ್ಲ. ಆಚರಣೆ ಎಲ್ಲ ಒಂದೇ ಅಲ್ಲ, ಅದು ಸಹಜ ಸ್ವರೂಪವಾಗಿ ಅರಿವಿನ ರೂಪವಾಗಿರ್ತಕ್ಕವರು. ಹೌದು. ನೋಡಿ, ಅದಕ್ಕೆ ಹೇಳಿದ್ರು ಅರಿವುಳ್ಳಾತನೇ ಗುರು ಅಂತ ಹೇಳಲಿಲ್ಲ ನಮ್ಮ ಶರಣರು, ಅರಿವೇ ಗುರು ಅಂತ ಹೇಳಿದ್ರು. ಅರಿವೇ ಗುರು ಅಂದಿದ್ದಾರೆ. ಅರಿವು ಉಳ್ಳಾತನೇ ಗುರು. ಅರಿವು ಅಂತ ಅನ್ನೋದು ಹೊರಗಿನ ಮಸಾಲೆ ಅಲ್ಲ. ಸ್ವಲ್ಪ ಗ್ಯಾಪ್ ಬರುತ್ತೆ. ಇಲ್ಲ, ಅದು ಬಂದ ಅರಿವು ಉಳ್ಳಾತ ಅಂತ ಆಗುತ್ತೆ ಅವಾಗ. ಅರಿವೇ ಗುರು, ಅರಿವುಳ್ಳಾತ ಗುರು ಅಲ್ಲ. ಹೌದು, ಅರಿವೇ ಗುರು. ಇದನ್ನು ಮರ್ತ್ವಿ ನಾವು, ಈ ತತ್ವ ಮರ್ತ್ವಿ. ಅಲ್ಲ, ನಾವೇನ್ ಹೇಳ್ತೀವಿ, ಅರಿವು ಉಳ್ಳಾತ ಅಂದ್ರೆ ನಾನು ತಿಳ್ಕೊಂಡಿದ್ದೇನೆ, ನನಗೆ ಸ್ವಲ್ಪ ಗೊತ್ತಿದೆ, ನಾನು ಗುರು ಅಲ್ಲ. ಅರಿವೇ ಗುರು, ಅರಿವು ಉಳ್ಳಾತ ಅಂತ ಹೇಳಲಿಲ್ಲ. ಇದನ್ನು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು. ಹೌದು, ಅರಿವು ಉಳ್ಳಾತ ಗುರು ಅಂತ ಹೇಳಲಿಲ್ಲ, ಅರಿವೇ ಗುರು. ಅರಿವೇ ಗುರು ಅಂತ ಹೇಳಿದ್ರು. ಗುರು ಮತ್ತು ಅರಿವು ಎರಡು ಬೇರೆ ಅಲ್ಲ. ಇದು ಸ್ವಯಂ ಪ್ರಜ್ಞೆ ಅವಾಗ ಅರಿವು ಅನ್ನಿಸ್ಕೋಬೋದ. ಅಂದ್ರೆ ಗುರುವಾಗಿ ನನಗೆ ಮಾರ್ಗದರ್ಶನ ಮಾಡ್ತಾ ಇದೆ. ಅಲ್ಲ, ನಾವು ಸಾಧನಾ ಪದ್ಧತಿ ಸೂಕ್ಷ್ಮವಾಗಿ ಅದನ್ನ ಹೇಳ್ಬೇಕು, ಅದನ್ನೇ ದೊಡ್ಡದು ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ದಲ್ಲ. ದೊಡ್ಡದಂತಲ್ಲ. ಈಗ ನನ್ಮಗೇನಿಗೆ ಅರಿವು ಮೂಡಬೇಕಾಗಿದೆ. ಇದಕ್ಕೆ ಸೂಚಿ ಪತ್ರ ನ್ಯಾಯ ಅಂತ ಹೇಳ್ತಾರೆ. ಒಂದು ಹೇಳ್ತೇನೆ, ಒಂದು 10 ಬಾಳೆ ಎಲೆಗಳನ್ನು ಒಂದ್ರ ಮೇಲೊಂದು ಇಟ್ಬಿಡಿ, ಅಥವಾ ಒಂದು ವಿಳೆದೆಲೆಗಳನ್ನು ಇಟ್ಬಿಡಿ. ಇಡ್ತೀವಿ. ಒಂದು ಸೂಜಿ ತಕೊಂಡು ಚಕ್ಕನ್ ಚುಚ್ಚಿ ಆ ಕಡೆ ಬಂದ್ಬಿಡ್ತು. ಹೌದು. ಎಷ್ಟು ಸಮಯ ತಗೊಳ್ತು? ಅದೇನು ಸಮಯನೇ ಇಲ್ಲ ಅಲ್ಲಿ. ಆದ್ರೆ ನಾವು ಪಂಡಿತರು ಏನ್ ಹೇಳ್ತೀವಿ ಗೊತ್ತೇನು? ಮೊದಲನೇ ಎಲೆಯನ್ನು ಭೇದಿಸಿ ಸೂಜಿ ಎರಡನೇ ಎಲೆಗೆ ಹೋಗಿ, ಎರಡನೇ ಎಲೆ ಭೇದಿಸಿ ಮೂರನೇ ಎಲೆಗೆ ಹೋಗಿ, ಅದು ಈ ಸಮಯ ಆ ಸಮಯಕ್ಕೂ ಈ ಸಮಯಕ್ಕೂ ಸೂಕ್ಷ್ಮಾತಿ ಈ ರೀತಿ ಮಾತನಾಡುವಂಥ ಪಂಡಿತರುಗಳು ನಾವೆಲ್ಲ 108 ಜನ ಇರ್ತೀವಿ. ಇದು ಸೂಚಿ ಪತ್ರ ನ್ಯಾಯ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಇದನ್ನು ಅದು ಯಾವ ರೀತಿ ಪರಿವರ್ತನೆ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಅರಿವೇ ಗುರು ಅನ್ನೋದಕ್ಕೆ ನಾವು ಪೂರ್ಣ ಅರ್ಥೈಸ್ಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ಅಲ್ಲ, ಅರಿವುಳ್ಳಾತನೇ ಗುರು ಅಲ್ಲ, ಅರಿವೇನೇ ಗುರು ಅನ್ನೋದನ್ನ ನಾವು ಯಾರಾದ್ರೂ ಗುರುತಿಸ್ಕೊಳ್ತಾ ಇದೀವ ಗುರುಗಳಿಗೆ? ಅದ್ ನಾವು ಅಷ್ಟು ಅಂತರಂಗದಲ್ಲಿ ನೀವು ಅದನ್ನ ಅರಿಯೋದಕ್ಕೆ ಬಿಡ್ತಾ ಇಲ್ಲ ಗುರುಗಳು. ಹೌದು, ನಾನೇ ಬಿಡ್ತಾ ಇಲ್ಲ. ಯಾಕೆ ನೀವು ಅಂದ್ರೆ ವ್ಯಕ್ತಿಗತ ಹೇಳ್ತಾ ಇಲ್ಲ ಗುರುಗಳು. ಅಲ್ಲ, ನಾನೇ ಹೇಳ್ತೀನಿ. ದಯವಿಟ್ಟು ಅಲ್ಲ, ನಾನು ಅಂತ ಅನ್ನೋದನ್ನ ಆ ರೀತಿ ತಿಳ್ಕೊಳ್ಬೇಡಿ. ವ್ಯಕ್ತಿಗತವಾಗಿ ಹೇಳೋವಂಥ ಪ್ರಶ್ನೆ ಅಂತಲ್ಲ. ನೀವು ಪರಿಪೂರ್ಣವಾಗಿ ನಾನು ಅರಿವೇ ಗುರು ಅಂತ ನೀವು ತಿಳ್ಕೊಂಡ್ಮೇಲೆ ಆಮೇಲೆ ನನ್ನ ಕೆಲಸ ಏನು? ಅವಾಗ ಅರಿವಿನ ಗುರು ಆಗ್ತೈತ್ರಿ, ಇನ್ನೇನ್ ಉಳಿತ್ರಿ? ಅರಿವುಳ್ಳಾಟೆ ಅರಿವಿನ ಗುರು ಅಂತ ಅನ್ನೋದು ಅಲ್ಲ. ಅದು ಸರಿ ಹೋಗೋದಿಲ್ಲ. ಅರಿವೇ ಗುರು. ಅರಿವಿನ ಗುರು ಅಂದ್ರೆ ಅದು ತಿರ್ಗಾ ಅರಿವನ್ನು ಹೊರಗಿಟ್ಟು ನೋಡುವಂತ ಪ್ರಸಂಗ ಬರ್ತದೆ. ಈ ಸೂಕ್ಷ್ಮಾತಿ ಸೂಕ್ಷ್ಮ ನೆಲೆಯಲ್ಲಿ ತಾನು ಇಲ್ಲವಾಗುವುದ ಮುಖಾಂತರ ಎಲ್ಲವಾಗುವಂಥ ನೆಲೆಯನ್ನು ಶರಣರು ಹೇಳ್ಕೊಟ್ರಲ್ಲ, ಇದು ಶಬ್ದಾಡಂಬರಕ್ಕಿಂತಲೂ ಸಾಧನೆಯ ಮೌನ ಅನುಭವದ ನೆಲೆಯಲ್ಲಿ ಬರಬೇಕಿದು. ಅಲ್ಲ, ಹಿಂದಿನ ಸಂಚಿಕೆಯಲ್ಲಿಯೂ ಕೂಡ ಈ ವಿಷಯವನ್ನ ಪ್ರಸ್ತಾಪಿಸಿದ್ವಿ, ಉಪಾಧಿಕ ಮತ್ತು ನಿರುಪಾಧಿಕ. ನಾವು ನಿರುಪಾಧಿಕ ತತ್ವ ಅರಿವೇ ಗುರು ಅನ್ನತಕ್ಕಂಥ ಅದು ನಾವು ಉಪಾಧಿಯಾಗಿ ಸ್ವರೂಪ ಕೊಟ್ಟಾಗ ಅದು ಅರಿವೇ ನಮ್ಮ ಬಟ್ಟೆಯೇ ಗುರು ಆಗ್ತದೆ. ಅಲ್ಲಿ ಅರಿವೇ ಗುರು ಅನ್ನೋದನ್ನ ತಾವು ಕೂಡ ಮೊನ್ನೆ ಚರ್ಚೆ ಮಾಡಿದ್ವಿ. ಅಲ್ಲ, ಇದು ಬಹಳ ವಿಶೇಷವಾದ್ದು. ಈ ಎಲ್ಲ ಒಂದು ವಾಸ್ತವ ಸತ್ಯವನ್ನ ಈ ಅಂತರಂಗದ ಮೂಲ ಸ್ವರೂಪವಾಗಿ ನಮಗೆ ಬಿಚ್ಚಿಕೊಟ್ಟವರು ಬಸವಣ್ಣ ಅಂತ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಅದನ್ನು ಮುಂದೆ ಇಟ್ಟುಕೊಂಡು ಹೋಗ್ತಾ ಇದ್ದೀವಿ. ಹೌದು ಗುರುಗಳೇ. ಅದಕ್ಕೆ ಇಲ್ಲಿ ಒಂದು ಮಾತು ನೋಡಿ, ಸೂಕ್ಷ್ಮವಾಗಿ ಇದೆಲ್ಲ ಚಿಂತನೆಯ ಒಂದು ಸ್ಥೂಲವಾದಂಥ ಚೌಕಟ್ಟು. ಹಿಂದೆ ರಾಜಪ್ರಭುತ್ವ ಅಂತ ಇತ್ತು. ರಾಜರು ಹಗಲು ರಾತ್ರಿ ನಿದ್ದೆಗೆಟ್ಟು ನಮ್ಮನ್ನೆಲ್ಲ ಕಾಪಾಡ್ತಿದ್ರು, ನಾವು ನಿಶ್ಚಿಂತೆಯಾಗಿರ್ತಾ ಇದ್ವಿ. ಬಿಜ್ಜಳನ ರಾಜಪ್ರಭುತ್ವ ಅದನ್ನು ಉದಾಹರಣೆ ಅಲ್ಲ, ಯಾವುದೋ ಒಬ್ಬ ರಾಜ ಅನ್ನೋದು ಉದಾಹರಣೆ ನೋಡಿ. ಕಾಳಿದಾಸ ಹೇಳ್ತಾನೆ ರಾಜ ಹೇಗಿರ್ತ ಅಂತಂದ್ರೆ, ಪ್ರಜಾನಾಂ ವಿನಯಾದಾನಾತ್ ರಕ್ಷಣಾತ್ ಭರಣಾದಪಿ ಸಪಿತ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವ ಅಂತ. ರಾಜ ಹೇಗಿದ್ದ ಅಂತಂದ್ರೆ ಪ್ರಜೆಗಳನ್ನ
ಚೌಕಟ್ಟಿನಲ್ಲಿ ರಕ್ಷಣೆ ಮಾಡುವಂಥದ್ದು, ಅವರನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಅವರ ರಕ್ಷಣೆ ಮಾಡ್ತಕ್ಕಂಥದ್ದು, ಅವರನ್ನು ಪೋಷಿಸ್ತಕ್ಕಂಥದ್ದು, ಇವೆಲ್ಲವನ್ನು ರಾಜನೇ ಮಾಡ್ತಾ ಇದ್ದ. ವಾಸ್ತವವಾಗಿ ಇದು ತಂದೆ ಮಕ್ಕಳನ್ನ ಕಾಪಾಡುವಂಥ ಎಲ್ಲ ಕೆಲಸಗಳಿವು. ಇಡೀ ಪ್ರಜೆಗಳೆಲ್ಲರನ್ನೂ ರಾಜನೇ ಕಾಪಾಡ್ತಾ ಇದ್ದಾಗ ತಂದೆ ಕೇವಲ ಜನ್ಮದಾತನಾಗಿ ಅಷ್ಟೇ ಇದ್ದ ಅಂತ. ಆ ರೀತಿ ರಾಜರು ಆಳ್ತಾ ಇದ್ರಲ್ಲ, ಇದು ರಾಜಪ್ರಭುತ್ವ. ಈ ರಾಜಪ್ರಭುತ್ವ ಕೆಲವು ಸಾರಿ ಸನ್ಮಾರ್ಗದಲ್ಲಿ, ಕೆಲವು ಸಾರಿ ಸ್ವಾರ್ಥ ಮಾರ್ಗದಲ್ಲಿ ಹೋಗ್ತಕ್ಕಂಥ ಅನೇಕ ವಿಚಾರಗಳನ್ನ ನಾವು ನೋಡಿದ್ದೀವಿ. ಉದಾಹರಣೆಗೆ ನಾನು ಹೇಳ್ತೇನೆ, ರಾಜಪ್ರಭುತ್ವ ಅಂತ ಅನ್ನೋದನ್ನ ನಮ್ಮ ಕರ್ನಾಟಕದ ನೆಲೆಯಲ್ಲಿ ಮೈಸೂರು ಸಂಸ್ಥಾನಕ್ಕೆ ಬಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಅದ್ಭುತವಾದ ರೀತಿಯಲ್ಲಿ ಹೇಳ್ತಾರೆ. ಸರ್, ಅವತ್ತು ಬ್ರಿಟಿಷ್ನವರು ಮೂಗು ಮೇಲೆ ಬೆರಳಿಟ್ಕೊಂಡು ನೋಡ್ತಾ ಇದ್ರು ಅವ್ರನ್ನ. ಮೊಟ್ಟ ಮೊದಲು ಏಷ್ಯಾದಲ್ಲೇ ಜಲವಿದ್ಯುತ್ ಕೇಂದ್ರ ಶಿವನ ಸಮುದ್ರದಲ್ಲಿ ಪ್ರಾರಂಭ ಮಾಡಿದ್ದು ಬ್ರಿಟಿಷ್ ವಿಜ್ಞಾನಿಗಳು ಆಗಲ್ಲ ಅಂತ ಅನ್ನೋದನ್ನು ಮಾಡಿದ್ದು ಇದು ನಮ್ಮ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಬೆಳಕನ್ನು ತಂದರು. ಕೃಷ್ಣರಾಜ ಭೂಪ ಮನೆಗೆ ದೀಪ ಅಂತ ಹೇಳಿ ಜನ ಅವರನ್ನು ಹೊಗಳಿದ್ರು. ಮೊಟ್ಟ ಮೊದಲು HAL ಫ್ಯಾಕ್ಟ್ರಿ ಬಂದಿದ್ದು ಅವರಿಂದ, ಎಲ್ಲ ಮತ್ತು ಕಬ್ಬಣದ ಕಾರ್ಖಾನೆ ಬಂದಿದ್ದು ಅವರಿಂದ, ಸಿಮೆಂಟ್ ಕಾರ್ಖಾನೆ ಬಂದಿದ್ದು ಅವರಿಂದ, ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದವರು. ಜನಹಿತಕ್ಕಾಗಿ ಎಲ್ಲವನ್ನೂ ಪ್ರಾರಂಭ ಮಾಡಿದ್ರು. ಅಷ್ಟೇ ಅಲ್ಲ, ದೀನ ಅನಾಥರ ದುಃಖಿ ದರಿದ್ರರಿಗೆ ಮೀಸಲಾತಿಯನ್ನು ತಂದವರು ಅವರೇ. ನೋಡಿ, ಇದು ರಾಜ ಸಹಜವಾಗಿ ನಿರ್ವಹಿಸಬೇಕಾದಂತ ಕರ್ತವ್ಯ. ಆದ್ರೆ ಅದು ಬಿಟ್ಟು ಸ್ವಾರ್ಥಿಯಾಗಿ ಇದ್ದಾಗ ಏನಾಗ್ತದೆ? ಇನ್ನೊಂದು ಮುಂದಿನ ಶೀರ್ಷಿಕೆಯಲ್ಲಿ ರಾಜಪ್ರಭುತ್ವ ಪ್ರಜಾಪ್ರಭುತ್ವ ಅದನ್ನು ಮುಂದುವರ್ಸೋಣ. ಅದಕ್ಕೆ ಕೊನೆಯದಾಗಿ ಇವತ್ತು ಇನ್ನೊಂದು 2 ನಿಮಿಷ ಸಮಯ ಇರೋದಕ್ಕಾಗಿ ಕುಂಬಳಾಪುರದ ಸಿದ್ಧಲಿಂಗರು ಒಂದು ವಚನದಲ್ಲಿ ಎನ್ನ ನಾದಕ್ಕೆ ಆಕಾರವಾಗಿ ಬಂದನಯ್ಯ ಬಸವಣ್ಣ. ಇವತ್ತು ಬಸವಣ್ಣನನ್ನ ನಮ್ಮ ಧರ್ಮದ ಹೌದು. ಈಗ ಇನ್ನೊಂದು ತಾವು ಹೇಳಿದ್ದು ಸರಿ. ಬಸವಣ್ಣನನ್ನು ನಾವು ಇವತ್ತು ಆ ರೀತಿ ಜಾಗೃತಿಯಲ್ಲಿ ಜನಗಳ ಮನಸ್ಸಿನಲ್ಲಿ ಜಾಗೃತ ಮಾಡಬೇಕಾದಂಥ ವ್ಯವಸ್ಥೆ ಇದೆ. ಈ ಕಾರಣಕ್ಕೋಸ್ಕರ ನಮ್ಮ ಸರ್ಕಾರ ಒಂದು ಅಭಿಮಾನದಿಂದ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕದಲ್ಲಿ 1 ವರ್ಷ ಆಯಿತು ಘೋಷಣೆ ಮಾಡಿದ್ರು. ಆ ಲೆಕ್ಕದಲ್ಲಿ ಇವತ್ತು ಕರ್ನಾಟಕದ ಎಲ್ಲ ಗುರುಗಳು ಒಂದು ರೀತಿಯಿಂದ ಬಸವ ಸಂಸ್ಕೃತಿ ಅಭಿಯಾನ ಅಂತ ಹೇಳಿ ಇದೇ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅಕ್ಟೋಬರ್ 5ನೇ ತಾರೀಕಿನವರೆಗೂ ನಿರಂತರ ಬೆಂಗಳೂರಲ್ಲ ಇಡೀ ಕರ್ನಾಟಕದ ಅದು ಪ್ರಾರಂಭ ಕೂಡಲ ಸಂಗಮದಿಂದ ಪ್ರಾರಂಭ ಆಗಿ ಇಡೀ ಕರ್ನಾಟಕದ ನೆಲೆಯಲ್ಲಿ ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡುವಂಥ ಒಂದು ಅಭಿಯಾನವನ್ನು ಎಲ್ಲ ಗುರುಗಳು ಕೈಗೊಂಡಿದ್ದಾರೆ. ಇದು ಬಹಳ ಅದ್ಭುತವಾಗಿ, ಇದು ಐತಿಹಾಸಿಕವಾಗಿ ಯಾವತ್ತು ನೆನಪಿನಲ್ಲಿ ಉಳಿತಕ್ಕಂಥ ಒಂದು ಪ್ರಸಂಗ. ಐತಿಹಾಸಿಕ ನೋಡಿ, ಅದಕ್ಕೆ ಅಲ್ಲಿ ಓಡಾಡ್ತಕ್ಕಂಥ ಎಲ್ಲ ಗುರುಗಳಿಗೆ ವಾಸ್ತವ ಪ್ರಜ್ಞೆ ಏನಿರುತ್ತೆ ಅಂತ ಅನ್ನೋದನ್ನ ನೋಡಿ ಇಲ್ಲಿ ವಚನದಲ್ಲಿ ಹೇಳ್ತಾರೆ. ನೋಡಿ ಎಷ್ಟು ಸ್ವಾರಸ್ಯ ಇದೆ ನೋಡಿ. ಅದು ಎನ್ನ ನಾದಕ್ಕೆ ಆಕಾರವಾಗಿ ಬಂದನಯ್ಯ ಬಸವಣ್ಣ, ಎನ್ನ ಬಿಂದುವಿಂಗೆ ಉಕಾರವಾಗಿ ಬಂದನಯ್ಯ ಬಸವಣ್ಣ, ಎನ್ನ ಕಳೆಗೆ ಮಕಾರವಾಗಿ ಬಂದನಯ್ಯ ಬಸವಣ್ಣ, ಎನ್ನ ಪ್ರಾಣಕ್ಕೆ ಓಂಕಾರವಾಗಿ ಬಂದನಯ್ಯ ಬಸವಣ್ಣ, ಎನ್ನ ವಿಶ್ವಂಗೆ ಇಷ್ಟಲಿಂಗವಾಗಿ ಬಂದನಯ್ಯ ಬಸವಣ್ಣ, ಎನ್ನ ತೈಜಸ್ಸಿಂಗೆ ಪ್ರಾಣಲಿಂಗವಾಗಿ ಬಂದನಯ್ಯ ಬಸವಣ್ಣ, ಎನ್ನ ಪ್ರಜ್ಞೆಗೆ ತೃಪ್ತಿಲಿಂಗವಾಗಿ ಬಂದನಯ್ಯ ಬಸವಣ್ಣ. ಈ ಪ್ರಜ್ಞೆಯನ್ನು ಜಾಗೃತ ಮಾಡಬೇಕಂತ ಚಿಂತನವನ್ನು, ಅದಕ್ಕೆ ನಾನು ಈ ವಿಷಯ ನೋಡಿ, ಈ ವಚನ ಬಹಳ ವಿಶೇಷವಾಗಿದೆ. ಇವತ್ತು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಏನು ಮಾಡಬೇಕು ನಾವು ಅನ್ನೋದನ್ನ ಕುಂಬಳಾಪುರದ ಸಿದ್ಧಲಿಂಗ ಯತಿಗಳು ಹೇಳಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ. ಸರಿ ಗುರುಗಳೇ, ಅವರು ಗುರುಗಳೇ ಅಲ್ಲ, ಅದು ಗುರುಗಳು ಹೇಳಿದ್ದಾರೆ, ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಎನ್ನ ನಾದಕ್ಕೆ ಆಕಾರವಾಗಿ ಬಂದೆ. ನಾದನ್ನು ಏನೇನೋ ಚಿಂತನೆಗಳ ವ್ಯವಸ್ಥೆ ಇದೆಯಲ್ಲ, ಅದು ಕಾಯಕ ದಾಸೋಹ ಪ್ರಜ್ಞೆಯಲ್ಲಿ ಅದು ಸಮ್ಮಿಳಿತವಾಗಬೇಕು. ಎನ್ನ ಬಿಂದುವಿಗೆ ಉಕಾರವಾಗಿ ಬಂದನಯ್ಯ ಬಸವಣ್ಣ. ಅಕಾರ, ಉಕಾರ, ಮಕಾರ ಇವೆರಡು 3 ಸೇರಿ ನಾದ, ಬಿಂದು, ಕಳೆ. ಬಿಂದು ಏನಾಗುತ್ತೆ ಅಂತಂದ್ರೆ ನಮ್ಮ ಚೆದರಿದಂಥ ಬೆಳಕನ್ನೆಲ್ಲ ಒಂದು ಕಡೆ ಕಾನ್ಸಂಟ್ರೇಟ್ ನೋಡಿ. ಒಂದು ಹೇಳ್ತೇನೆ, ನಾವು ಸೂರ್ಯನ ಬೆಳಕಿದೆ, ನಮಗೆ ಬಿಸಿ ಮತ್ತು ಬೆಳಕು ಅಷ್ಟೇ ಕಾಣುತ್ತೆ. ಆದರೆ ಅದನ್ನು ಒಂದು ಭೂತ ಕನ್ನಡಿಯ ಮುಖಾಂತರವಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಬಿಂದುವಾದಾಗ ಏನಾಗುತ್ತದು ಸುಟ್ಟು ಹೋಗುತ್ತೆ. ಹಾಗೆ ನೋಡಿ, ನಾದವನ್ನು ಬಿಂದು ಮಾಡುವಂಥ ವಿಧಾನ ಅದು ಉಕಾರವಾಗಿ ಬಂದನಯ್ಯ ಬಸವಣ್ಣ. ಎನ್ನ ಕಳೆಗೆ ಮಕಾರವಾಗಿ ಬಂದನಯ್ಯ ಬಸವಣ್ಣ. ಅದರ ಪರಿಣಾಮ ಎನ್ನ ಪ್ರಾಣಕ್ಕೆ ಓಂಕಾರವಾಗಿ ಬಂದನಯ್ಯ ಬಸವಣ್ಣ. ಪ್ರಾಣದಲ್ಲಿ ಇವು 3 ಗುಣ ಇರಬೇಕು, ನಾದ, ಬಿಂದು, ಕಳೆ, ಇವು 3 ಸೇರಿದ್ದು ಓಂಕಾರ. ಎನ್ನ ನೋಡಿ, ವಿಶ್ವ, ತೈಜಸ, ಪ್ರಾಜ್ಞಾ ಅಂತ ಹೇಳಿ 3 ಹಂತಗಳು.
ವಿಶ್ವಪ್ರಜ್ಞೆ ಸ್ಥೂಲವಾದದ್ದು ಶರೀರದ ನೆಲೆಯಲ್ಲಿ, ಸೂಕ್ಷ್ಮವಾದದ್ದು ಇದು ಅಲ್ಲಿ ಅದು ತೈಜಸ್ಸು, ಪರಿಪೂರ್ಣವಾದದ್ದು ಪ್ರಜ್ಞೆ. ಅದರಲ್ಲೂ ಸಹ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವಾಗಿ ಬಂದವನು ಬಸವಣ್ಣ. ಮತ್ತು ನನ್ನ ಆಚರಣೆಗಳಲ್ಲಿ ಸತ್ವ, ರಜ, ತಮ ಇವುಗಳಿಗೆ ಬಂದಾಗ ಶುದ್ಧ, ಸಿದ್ಧ, ಪ್ರಸಿದ್ಧ, ಪ್ರಸಾದವಾಗಿ ಬಂದವನು ಬಸವಣ್ಣ. ಅಷ್ಟೇ ಅಲ್ಲ, ಬಸವ ಅನ್ನೋದು ಗುರುಲಿಂಗ ಜಂಗಮದ ಪರಿಪೂರ್ಣದ ಸ್ಥಿತಿ. ಬಾ ಅನ್ನುವುದೇ ಬಾ ಎಂಬಲ್ಲಿಯನ್ನ ಭವವಳಿಯಿತ್ತು ಇದು ಗುರು. ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು ಇದು ಲಿಂಗ. ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದ ಇದು ಜಂಗಮ ಸ್ವರೂಪ, ಜಗದ್ಭರಿತವಾದ ಸ್ಥಿತಿ. ಇಂತಿ ಬಸವಾಕ್ಷರ ತ್ರಯಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿದ್ದೇವಯ್ಯ ಗುಹೇಶ್ವರ. ನಾವು ಮುಂದಿನ ಈ ಕಾರ್ಯಕ್ರಮ ಮುಗಿಯುವವರೆಗೂ ಬಸವ 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 ಅಂದುಕೊಂಡು ಬಸವ ಪ್ರಜ್ಞೆಯನ್ನು ನಾವು ಅನುಸಂಧಾನ ಮಾಡೋಣ ಅಂತ. ಅಲ್ಲ, ಬರೀ ಬಸವ ಪ್ರಜ್ಞೆ ಅಲ್ಲ ಗುರುಗಳೇ, ಬಸವ ಮತ್ತು ಲಿಂಗ ಪ್ರಜ್ಞೆ ಅಲ್ಲ. ನೀವು ಬಸವ ಪ್ರಜ್ಞೆಯಲ್ಲಿ ಇವೆಲ್ಲ ಪ್ರಜ್ಞೆಗಳು ಸೇರಿವೆ. ಅಲ್ಲ, ಬಸವ ಪ್ರಜ್ಞೆಯಿಂದ ಹೊರತಾಗಿ ಪ್ರಜ್ಞೆ ಇಲ್ಲ. ಬಹಿರ್ಮುಖವಾದ ಬಸವ ಅಲ್ಲ, ಬಹಿರ್ಮುಖವಾಗಿ ಬರೋದಿಲ್ಲ. ಬಸವ ಅಂತ ನಾನು ಅಂತರಂಗದ ಅನುಸಂಧಾನಕ್ಕೆ ಬಂದಾಗ ತಾನೇ ಲಿಂಗವಾಗ್ತದೆ. ಏನಿನಲ್ಲಿಲ್ಲದ ಮಹಾಘನವೇ ಬಸವಣ್ಣ, ಮಹಾಘನ ಲಿಂಗವೇ ಬಸವಣ್ಣ ಅಲ್ವಾ ಅಂತ ನಾನು ಯೋಚನೆ ಮಾಡಿದ್ದೇನೆ. ಇದರ ಬಗ್ಗೆ ಈ ಶ್ರೋತೃಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಿರಂತರವಾಗಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಎಲ್ಲ ಶ್ರೋತೃಗಳಿಗೆ ಶರಣು ಹೇಳ್ತಾ, ಈ ಕಾರ್ಯಕ್ರಮದ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳು ಅಥವಾ ನಿಮಗೇನಾದರೂ ತಿಳುವಳಿಕೆ ಇದ್ದರೆ ಅದನ್ನು ದಯವಿಟ್ಟು ನಮಗೆ ತಿಳಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅಣ್ಣ ಅವರು 12 ಸಂಚಿಕೆಗಳು ಇಲ್ಲಿಯವರೆಗೂ ಕೂಡ ನಾವು ಸಾದರಪಡಿಸೋದಕ್ಕಾಗಿದೆ. ಇನ್ನು ಕೊನೆಯದಾಗಿ ರಾಜಪ್ರಭುತ್ವ ಮತ್ತು ಅದನ್ನು ಪ್ರಾರಂಭಿಸಿದ ಗುರುಗಳು ಇನ್ನಷ್ಟು ಅದನ್ನು ಆಳವಾಗಿ ರಾಜಪ್ರಭುತ್ವ, ಪ್ರಜಾಪ್ರಭುತ್ವ, ಯಾಕಂದರೆ ಪ್ರಜಾಪ್ರಭುತ್ವದ ತಾಯಿ ಬೇರು ಅನುಭವ ಮಂಟಪ ಅನ್ನೋ ಮಾತು ಶರಣರಿಗೆ ಸಂಬಂಧಪಡುತ್ತೆ. ಕೊನೆಗೆ ಪ್ರಜ್ಞಾಪ್ರಭುತ್ವ, ಯಾವ ಪ್ರಜ್ಞೆ ಏನಾದರೂ ಒಂದು ಜಗತ್ತಿನಲ್ಲಿ ಬದಲಾವಣೆಯನ್ನು, ಕೊನೆಗೆ ನನ್ನ ಚಿಂತೆ ನನಗೆಲ್ಲದೆ ಕೊನೆಗೆ ನನ್ನಲ್ಲಾದರೂ ಒಂದು ಬದಲಾವಣೆ ಬರಬೇಕು ಅಂದಾಗ ನನ್ನಲ್ಲಿ ಆ ಲಿಂಗ ಪ್ರಜ್ಞೆ ಜಾಗೃತ ಆಗಲಿ ಅನ್ನೊಂದು ಆಶಯಕ್ಕೆ ಇನ್ನೊಂದು ಸಂಚಿಕೆಯಲ್ಲಿ ರಾಜಪ್ರಭುತ್ವ, ಪ್ರಜಾಪ್ರಭುತ್ವ, ಪ್ರಜ್ಞಾಪ್ರಭುತ್ವದ ಬಗ್ಗೆ ಚರ್ಚೆ ಮಾಡಿ ಕೊನೆಯದಾಗಿ ಅಂಗದಿಂದ ಲಿಂಗದೆಡೆಗೆ ಎಂಬ ಲಿಂಗಯೋಗದ ಸಾಧನಾ ಪಥವನ್ನು ಆವತ್ತು ನಮ್ಮೊಡನೆ ಬಾಪು ಪದ್ಮನಾಭರವರು ಇರ್ತಾರೆ ಗುರುಗಳೇ. ಸ್ವಲ್ಪ ಅದು 1.5-2 ಗಂಟೆಗಳ ಕಾರ್ಯಕ್ರಮ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಅದು ಇದನ್ನಿಟ್ಕೊಂಡು ನಾವು ಈ ಸಂಪೂರ್ಣ ಯೋಜನೆಯನ್ನು ಸಂಪನ್ನಗೊಳಿಸ್ತೇವೆ ಗುರುಗಳೇ. ಇಷ್ಟು ದಿನ ತಾವು ಈಗ 12 ಸಂಚಿಕೆಗಳಿಗೂ ಸಮಯವನ್ನು ನೀಡಿ ಏನೇ ಇದ್ದರೂ ಕೂಡ ಎಲ್ಲವನ್ನು ಬದಿಗೊತ್ತಿ ಇಲ್ಲಿ ಬಂದು ಇದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಅನ್ನುವ ರೀತಿಯಲ್ಲಿ ಬಂದು ಮಾಡಿದ್ದೀರಿ. ತಮಗೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಶರಣಾರ್ಥಿ. ವೀಕ್ಷಕರು ಕೂಡ ಅಷ್ಟೇ ಪ್ರೀತಿಯಿಂದ ಆಲಿಸಿ ಏನಾದರೂ ಒಂದು ಸಮಾಜದಲ್ಲಿ ಪರಿವರ್ತನೆ ಅಥವಾ ಬದಲಾವಣೆ ಆಗಿದ್ದೇ ಆದರೆ ನಮ್ಮ ಮಾಡಿದ ಪ್ರಯತ್ನ ಸಫಲ ಅಂತ ತಿಳ್ಕೊಂಡಿದ್ದೇವೆ. ಶರಣಾರ್ಥಿ.
ಜಲಚರಕ್ಕೆ ತೆಪ್ಪದ ಹಂಗು ಜಲಚರಕ್ಕೆ ತೆಪ್ಪದ ಹಂಗು ವಿಹಂಗಗೇಕೆ ಅಡಿವ ಜಯ ಮೆಟ್ಟು ವಿಹಂಗಗೇಕೆ ಅಡಿವ ಜಯ ಮೆಟ್ಟು ಜಲಚರಕ್ಕೆ ತೆಪ್ಪದ ಹಂಗು ಮಧುರ ರಸಕ್ಕೆ ಮೇಲಪ್ಪ ಸಿಹಿ ಮಧುರ ರಸಕ್ಕೆ ಮೇಲಪ್ಪ ಸಿಹಿ ಕಲ್ಪವೃಕ್ಷಕ್ಕೆ ಕಾಲದ ಹಂಗು ಕಲ್ಪವೃಕ್ಷಕ್ಕೆ ಕಾಲದ ಹಂಗು ದಾಸೋಹವನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ ದಾಸೋಹವನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲ